9 ಗಂಟೆಗೆ ರಾತ್ರಿ. ದಟ್ ಮೀನ್ಸ್ 1 ಗಂಟೆ ಸಾಕು. 1 ಗಂಟೆನಲ್ಲಿ ಎಲ್ಲ ಫೈಲ್ಸ್ ಎಲ್ಲ ನಾಶನ ಮಾಡಿಬಿಟ್ರೆ ಅದು ಡೆತ್ತು, ರೆಸಿಗ್ನೇಷನು, FIR ಅದೆಲ್ಲ ಕೂಡಿ ಆಗಿರಬೇಕು. ಅದೆಲ್ಲರಿಗೂ ಗೊತ್ತಿರೋ ವಿಚಾರನೇ. ಸೊ ಅದಕ್ಕೋಸ್ಕರ ಫೈಲು ಅವರು ರಿಸೈನ್ ಮಾಡಿ ಏನು ಪ್ರಯೋಜನ ಇಲ್ಲ. ಈಗ ಆಗೋದು ಬಿ ರಿಪೋರ್ಟ್. ಯಾಕೆಂದರೆ ಕಂಪ್ಲೇಂಟ್ ಕೊಡ್ತಾರೆ ಅವ್ರ ತಮ್ಮ ಸಂತೋಷ್ ಜಿ ತಮ್ಮ ಅವ್ರು ಕೊಡ್ತಾರೆ ಹುಬ್ಳಿನಲ್ಲಿ. ಅದರಲ್ಲಿ ಹೇಳ್ತಾರೆ ನಾವು ಭ್ರಷ್ಟಾಚಾರ ಹಣ 40%ಗೋಸ್ಕರ ನಾವು ಇದು ಮಾಡಿದ್ದೀವಿ. 40 ಕೋರ್ಸ್ ಓನ್ಲಿ ಫಾರ್ ಭ್ರಷ್ಟಾಚಾರ ನಮ್ಗೆ ಕೊಡೋದಕ್ಕಾಗಿಲ್ಲ, ನಾವು ಅವ್ರು ಸಾಯಿದ್ದೆ. ಅದು ಎಲ್ಲಿ FIR ಅಲ್ಲಿ ಎಲ್ಲಿ ಉಂಟು? FIR ಕಾಪಿ ಎಲ್ಲರ ಕಡೆ ಉಂಟು ಇರ್ಬೋದು, ನಾವು ಅದು ಕೊಟ್ಟಿಲ್ಲ. FIR ಅಲ್ಲಿ ವೆರಿ ವೆರಿ ಲೂಸ್ FIR. ಅದು ಬೈಲು ಚಿಕ್ಕೋದು, ಬೈಲು ಬೇಡ. ಸರಿ, ಅವ್ರಿಗೇನ ಅದು FIR ಅಲ್ಲಿ ಸಂಬಂಧ ಇರುತ್ತೆ. FIR ಅಲ್ಲಿ ಸಂಬಂಧ ಅವ್ರಿಗೆ ಕ್ರಿಯೇಟ್ ಮಾಡಿ ಇರುತ್ತೆ. ಇವರು ಬೇಲ್ ತಕ್ಕೋಬೇಕು. ಇವರು ಬೇಲ್ಗೂ ಸಂಬಂಧ ಇಲ್ಲ, ಅರೆಸ್ಟು ಇಲ್ಲ. ಆ ರೀತಿ ಅದರಲ್ಲಿ ಏನು ವಾಟ್ ಈಸ್ ದಿ ಪಾಯಿಂಟ್ ಅಂತೆ, FIR ಮಾಡಿದ್ದಾರೆ, FIRಗೂ ಬೇಲ್ ಇಲ್ಲ, ಅವ್ರಿಗೂ ಅರೆಸ್ಟ್ ಇಲ್ಲ, 2 ಫೈಲ್ ರೆಡಿ ಮಾಡ್ತಾರೆ. ಕರ್ನಾಟಕ ಗೌರ್ಮೆಂಟಲ್ಲಿ ಆಲ್ವೇಸ್ ಈಗ ಏನಾಗ್ತಾ ಇರೋದು, ಅದರಲ್ಲಿ 2 ಫೈಲ್, ಒಂದು 40% ಫೈಲು, ಒಂದು ಟೆಂಡರ್ ಫೈಲು. 2ರಲ್ಲಿ ಯಾವುದು ಸಕ್ಸಸ್ ಆಗೋದು ಆ ಸಕ್ಸಸ್ ಫೈಲ್. ಯಾಕೆ ನನ್ನ ಮೇಲೆ ಅದೇ ಆಗಿರೋದು. ಮಾನ್ಯ ನಿರಾನಿ ಕಾಲನಲ್ಲಿ 2 ಫೈಲ್ ಅದೇ ಥರ ಮಾಡಿದ್ದಾರೆ. ಇದೇ ಈಗ ಫಾಲೋ ಆಗ್ತಾ ಉಂಟು. 2010 ಏನಿದೆ BJPದು, ನಿರಾನಿ ಅವ್ರು ಏನು ಮಾಡಿದರು, 2 ಫೈಲ್ ಕ್ರಿಯೇಟ್ ಮಾಡ್ತಾರೆ. ಒಂದು ಫೈಲ್ ನನಗೂ ಕೊಡ್ತಾರೆ, ತೋರಿಸ್ತಾರೆ, ನಮ್ಮ ಕಡೆ ಪ್ರಾಜೆಕ್ಟ್ ಕೊಡ್ತಾರೆ. ಹಣಕಾಸಲ್ಲಿ ಯಾವತ್ತು ವ್ಯವಹಾರ ಲೂಸ್ ಮಾಡ್ತಾರೋ ಆ ಟೈಮಲ್ಲಿ ಆ ಫೈಲ್ ಅರ್ಧ ಆಗಿಬಿಡ್ತಾರೆ. ದೇ ವಿಲ್ ಟೇರ್ ಇಟ್ ಆಫ್. ದಿರ್ ಈಸ್ ನಾಟ್ ಎಕ್ಸಿಸ್ಟಿಂಗ್ ಅವ್ರು ತೋರಿಸೋದಕ್ಕೆ. ಅದಕ್ಕೋಸ್ಕರ ಸರ್ಕಾರ ಮಾಡ್ತೆ FIR ಆಗಿಬಿಟ್ಟು ಒಂದು ಕೇಸ್ಗೆ ಅಲ್ಲಿ ಅವ್ರ ಜವಾಬ್ದಾರಿ ಸೀಟಲ್ಲಿ ಇರುತ್ತೆ. ವಿತೌಟ್ ಅರೆಸ್ಟ್, ವಿತೌಟ್ ಬೇಲ್, ದಿ ಎಂಟೈರ್ ಡಿಪಾರ್ಟ್ಮೆಂಟ್ ಆಫ್ ಪೊಲೀಸ್, ಹೋಮ್ ಡಿಪಾರ್ಟ್ಮೆಂಟ್ ಆ್ಯಕ್ಟ್ಸ್ ಅಂಡರ್ ದೆಮ್. ಒಂದು 10 ಮಿನಿಟ್ಸ್ ಸಾಕು, ಎವ್ರಿಥಿಂಗ್ ದೇ ವಿಲ್ ಡಿಮಾಲಿಷ್. ಸೆಕೆಂಡ್ಲಿ, ಜಲ್ ಜೀವನ್ ಮಿಷನ್ ಅಂತ ಸೆಂಟ್ರಲ್ ಗೌರ್ಮೆಂಟು, ನಮ್ಮ ಮಾನ್ಯ ಮೋದಿ ಸರ್ಕಾರದು ಒಂದು ಒಳ್ಳೆಯ ಸ್ಕೀಮು. ಮಾನ್ಯ ಮೋದಿ ಮಾಡಿರೋ ಸ್ಕೀಮಲ್ಲಿ ಜಲ್ ಜೀವನ, ಎಲ್ಲರಿಗೂ ನೀರು ಸಿಗಬೇಕು ರೂರಲ್ ಏರಿಯಾನಲ್ಲಿ. ಆ ರೂರಲ್ ನೀರು ಸ್ಕೀಮ್ಗೆ 5,500 ಕೋಟಿ ಕೊಡ್ತಾರೆ. ಕರ್ನಾಟಕನಲ್ಲಿ ಕೊಡೋದು ಮೋದಿ ಸರ್ಕಾರ. KTPP ಆ್ಯಕ್ಟ್ ಅಂತ ಉಂಟು, ಕರ್ನಾಟಕ ಟೆಂಡರ್ ಪ್ರಾಸೆಸಿಂಗ್ ಆ್ಯಕ್ಟ್ ಅಂತ. ಅದು ಪ್ರಕಾರ 30 ಡೇಸ್ ಮಿನಿಮಮ್, ಮ್ಯಾಕ್ಸಿಮಮ್ 60 ಡೇಸ್ 90 ಡೇಸ್. ಯಾತಿಗಂತೆ ಅಮೇರಿಕನ್, ಆಫ್ರಿಕನ್, ಮುಂಬೈ, ಡಿಲ್ಲಿ ಎಲ್ಲರೂ ಬಂದು ಟೆಂಡರ್ ಕೋಟ್ ಮಾಡ್ತಾರೆ. ಈಗ ಸಂತೋಷ್ ಮಾಡಿರೋ ಕೆಲಸ 108 ಜಾಗನಲ್ಲಿ. ಇವರು ಟೆಂಡರ್ 5,500ಅಲ್ಲಿ ದೊಡ್ಡ 1,000 ಜಾಗನಲ್ಲಿ 8 ದಿವಸನಲ್ಲಿ ಟೆಂಡರ್ ಕೋಟ್ ಮಾಡಿದ್ದಾರೆ. 8 ದಿವಸ. ಏನು ಟೆಕ್ನಿಕಲ್ ಬಿಡ್ ಯಾವ ಥರ ಮಾಡ್ತೀರಿ, ಫೈನಾನ್ಷಿಯಲ್ ಬಿಡ್ ಯಾವ ಥರ ಮಾಡ್ತೀರಿ, PPP ಪಬ್ಲಿಕ್ ಪಾರ್ಟ್ನರ್ಶಿಪ್ ಯಾವ ಥರ, ಈ 8 ದಿವಸ ವರ್ಕಿಂಗ್ ಡೇನಲ್ಲಿ ಇದು ಸಾಧ್ಯನಾ? ಇದು ಯಾರೂ ತಾವಾಗಲಿ ನಮ್ಮ ಮೀಡಿಯಾ ಮಾಧ್ಯಮ ಮುಖಾಂತರಾಗಲಿ ಅವ್ರಿಗೆ ಮುಟ್ಟಿಲ್ಲ. ಅದು ಆ ಥರ 8 ಲಕ್ಷ ಕೋಟಿವರೆಗೂ ವ್ಯವಹಾರ ಆಗಿ ಉಂಟು. ಈಗ ಅವ್ರು ಬರೋ ಟೈಮಲ್ಲಿ ಅವ್ರು ಬಿಡ್ತಾರೆ 15. ಆಲ್ ಪ್ರಾಸೆಸ್ ಟೆಂಡರ್ಸ್ 8-6 ದಿವಸ ಟೈಮ್ ಕೊಟ್ಟು ನಾವು ಅದು ಮಾನ್ಯ ಲೋಕಾಯುಕ್ತ ACB ಕಂಪ್ಲೇಂಟಲ್ಲಿ ಹೇಳಿದ್ದೀವಿ. ಅದರಲ್ಲಿ ಫುಲ್ ಡೀಟೇಲ್ ಹಾಕಿದ್ದೀವಿ ನಾವು. ಆ ಡೀಟೇಲಲ್ಲಿ ಪ್ರಾಸೆಸ್ ಮಾಡ್ತಾರೆ ಆನ್ಲೈನಲ್ಲಿ. 6-7 ದಿವಸನಲ್ಲಿ ಖತಮ್, ಕ್ಲೋಸ್ಡ್ ಕೆಲಸ. ಅಮೌಂಟು ಮಾನ್ಯ ಮೋದಿ ಅಮೌಂಟ್. ಅದು ಮೋದಿ ಸರ್ಕಾರ ಅಮೌಂಟು. ಅವರು ಎಷ್ಟು ಒಳ್ಳೆ ರೀತಿ ಕರ್ನಾಟಕಕ್ಕೆ ಅಂತ ಬಡ್ಜೆಟ್ ಅಲಾಟ್ ಮಾಡಿದ್ದಾರೆ, ಜನಗಳಿಗೆ ಸಿಗಬೇಕು. ಸರಿ, ಅವ್ರು ಮಾಡ್ತೆ 5,500 ಕೋಟಿ ಒಂದು ಸ್ಮಾಲ್ ಕಾಂಟ್ರಾಕ್ಟ್. ಯಾವುದು ನಾವು ಹಾಕಿದ್ದೀವಿ ಲೋಕಾಯುಕ್ತನಲ್ಲಿ, ಅದಕ್ಕೆ ಟೆಂಡರ್ ನಂಬರ್ಸು ಕೊಟ್ಟಿದ್ದೀವಿ. 5,000ನಲ್ಲಿ 40% ಎಕ್ಸ್ಪೆಕ್ಟ್ ಮಾಡ್ತಾರೆ. 40%ಅಲ್ಲಿ ಈಗ ಇವರು ನೋಡ್ತೆ, ನಮ್ಮ ಸಂತೋಷ್ ಅವರು, ಮಾನ್ಯ ಸಂತೋಷ್ ಅವರು ನೋಡ್ತೆ ಪಬ್ಲಿಕ್ ಫಂಡ್ 10 to 15% 2-3 ತಿಂಗಳಿಗೆ ಹಣ ತೆಗ್ತಾರೆ. ಅದು ಕಾಸ್ಟ್ ಜೋಡಿಸ್ಬೇಕು. ಪಬ್ಲಿಕ್ ಬ್ಯಾಂಕ್ದಾಗಲಿ
ಈ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಪಾರ್ಟ್ನರ್ಸ್ 10-12, ಅವರಿಗೆ ಒಂದು 15-20%, ಇವರಿಗೆ 40%. ಕ್ವಾಲಿಟಿನಲ್ಲಿ ಕ್ಲೋಸಿಂಗ್ ಎಂಡ್ ಬೆಲ್ 10%. 10%ಅಲ್ಲಿ 8 ಲಕ್ಷ ಕೋಟಿಗೆ ಅವ್ರ ಮಾನ್ಯ ನಮ್ಮ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾದು ಎಂಟೈರ್ ಸ್ಕೀಮ್ ಫ್ರಾಡಲ್ಲಿ ಹೋಯಿತು. ಅವ್ರದ್ದು ಸ್ಕೀಮ್ ಇಲ್ಲಿ ಫ್ರೂಟ್ಫುಲ್ ಆಗಿಲ್ಲ. ನೀರಾವರಿ ಜಲ ನಿಗಮ್ ಅಲ್ಲಿ ಏನು ಮಾಡಿದರು ಅವರು, ಒಳ್ಳೆ ಸ್ಕೀಮ್ ಕರ್ನಾಟಕ ಗೌರ್ಮೆಂಟ್ಗೆ ಕೊಟ್ಟರೆ ಅವರು ಇವರು ಇಂಪ್ಲಿಮೆಂಟ್ ಮಾಡಿಲ್ಲ. ಇಂಪ್ಲಿಮೆಂಟ್ ಮಾಡಿದ್ದಾರೆ 10% ಜಾಬ್ಗೆ. ಸರಿ, ಆ ಜಲ ನಿಗಮ್ ಅವರು ನೋಡೋದಿಲ್ಲ, ಫಂಡ್ ರಿಲೀಸ್ ಮಾಡ್ತಾರೆ ಇವರಿಗೆ. ಕರ್ನಾಟಕ ಗೌರ್ಮೆಂಟ್ ಅವರು ಹೇಳ್ತಾರೆ ನೀವು 50 ಕೋಟಿಗೆ ಮೇಲೆ ಜಿಯೋ ನಂಬರ್ ಹಾಕಿದ್ದೀವಿ ನಾವು. ಒಂದು ಜಿಯೋ ಡೇಟೆಡ್ 13-12-2021 ಒಂದು ಜಿಯೋ ಹಾಕ್ತಾರೆ, ಏನಲ್ಲ 50 ಕೋಟಿಗೆ ಮೇಲೆ ಅಂತೆ. ಆ ಡಿಪಾರ್ಟ್ಮೆಂಟ್ ಅವರು ಸ್ಯಾನಿಟೇಷನ್ ಚೀಫ್ ಇಂಜಿನಿಯರ್ ಹಳೆಯವರು, ಹಾನೆಸ್ಟ್ ಅವರು, ಅಂಡರ್ ದಿ ಹಾನರಬಲ್ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ರಿಟೈರ್ಡ್ ಆಗಿರಲಿ, ರಿಕ್ವೆಸ್ಟ್ ಮಾಡಿ ಅವ್ರಿಗೆ ಅವ್ರ ಕಮಿಟಿ ಮಾಡಬೇಕು. ಒಂದು ಕಮಿಟಿ ಇಲ್ಲ ಕರ್ನಾಟಕನಲ್ಲಿ, ಒಂದು ಕಮಿಟಿ ಇಲ್ಲ. 8 ಲಕ್ಷ ಕೋಟಿ ಮಾನ್ಯ ಮೋದಿ ಸರ್ಕಾರ ದುಡ್ಡು ಇಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರೋದು ಯಾವಕ್ಕ 3 to 3.5 years ನಿಂತ ಕಾಂಗ್ರೆಸ್ ಗೌರ್ಮೆಂಟ್ ನಿಂತಾನು ಇವರು. ಲಾಸ್ಟ್ ಆ್ಯಂಡ್ ದಿ ಬೆಸ್ಟ್ ಥಿಂಗ್ ಈಸ್, ನನಗೆ ಬೇರೆ ಐಡೆಂಟಿಟಿ ಇಲ್ಲ. ನಾವು ಮೋಸ ಭ್ರಷ್ಟಾಚಾರ ಅದು ನಾವು ಮಾಡ್ತೀವಿ. ಕರ್ನಾಟಕ ಲೋಕಾಯುಕ್ತನಲ್ಲಿ ಅಬಾಲಿಷ್ ಮಾಡೆ. ಕರ್ನಾಟಕ ಲೋಕಾಯುಕ್ತ ವಾಸ್ ಅಬಾಲಿಷ್ಡ್ ಬೈ ದಿ ಗೌರ್ಮೆಂಟ್ ಆಫ್ ಕಾಂಗ್ರೆಸ್ ಆ್ಯಂಡ್ JDS. ಅವರು ಅದಕ್ಕೆ ಉತ್ತರವಾದ ಕೊಟ್ಟರೆ, ಯಡಿಯೂರಪ್ಪ ಅವರು ಕೊಟ್ಟರೆ ನಾವು ಅದು ತರ್ತೀವಿ ಅಂತ. ಅದು ತಂದು ಯಡಿಯೂರಪ್ಪ ಅವರು ಬಂದು ಏನು ಮಾಡಿದ್ರ ಅಂತ, ಯಾರಿಗೂ ನೋಟಿಸ್ ಇಶ್ಯೂ ಮಾಡಬೇಡ್ರಿ, ಯಾವ ಫೈಲ್ ಟಚ್ ಮಾಡಬೇಡ್ರಿ. ACBಗೆ ಲೋಕಾಯುಕ್ತ 0 ಆಯಿತು. ನನಗೇನು ಕಷ್ಟ ಅಂತೆ, ಲೋಕಾಯುಕ್ತ 0 ಆಯಿತು. 10 ಲಕ್ಷ ಕೋಟಿ ನಮ್ಮದು ಅಮೌಂಟ್ ಹೋಗ್ತಾಯಿತ್ತು. ಬಿಕಾಸ್ ಲೋಕಾಯುಕ್ತ ಒಳ್ಳೆ ಡಿಪಾರ್ಟ್ಮೆಂಟಿಂದ, ಲೋಕಪಾಲ್ ಎಲ್ಲಿ ಉಂಟು ಲೋಕಾಯುಕ್ತ? ಕಾಂಗ್ರೆಸ್ JDS ಗೌರ್ಮೆಂಟ್ 2017 ಅಬಾಲಿಷ್. ಯಾರು ಕೇಳೋರಿಲ್ಲ, ನೋ ಕೋರ್ಟ್ಸ್. ಈಗ ಇವ್ರ ಸಾವುಕ್ಕೂ ಲೋಕಾಯುಕ್ತ ಅಬಾಲಿಷ್ ಕಾರಣ. ಸಂತೋಷ್ ಪಾಟೀಲ್ ಸಾವುಕ್ಕೂ ಲೋಕಾಯುಕ್ತ ಇದ್ದಿದ್ರೆ ಅದು ಸಾವು ಆಗೋದಿಲ್ಲ. IAS IPS ಆಫೀಸರ್ ಸಾವು ಆಗೋದಿಲ್ಲ. ಅದರಲ್ಲಿ ಹಾನೆಸ್ಟ್ ಜನ ಅವರು, ಇವರು ನಮ್ಮ ಈಶ್ವರಪ್ಪ ಅವರು ಚೀಫ್ ಇಂಜಿನಿಯರು ಚಿಕ್ಕಪಟ್ಟ ಮಾಡ್ಕೊಂಡಿದ್ದಾರೆ. ಯಾರಿಗೂ ಅವ್ರು ಬೇಕು ಅವ್ರಿಗೂ ಮಾಡ್ಕೊಂಡಿದ್ದಾರೆ. ದೇರ್ ಇಸ್ ನೋ ಕಮಿಟಿ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿ ಅವ್ರಿಗೂ ನಾವು ರಿಕ್ವೆಸ್ಟ್ ಮಾಡ್ತೀವಿ, ಇಷ್ಟಪಡ್ತೀವಿ. ವೇರ್ ಇಸ್ ದಿ ಕಮಿಟಿ? 50 ಕೋಟಿಗೆ ಮೇಲೆ ಇರುತ್ತೆ. ಅವ್ರದ್ದು ಓನ್ GO ಇರೋದು ಈ ಎಕ್ಸ್ಪರ್ಟ್ಸ್ ಕಮಿಟಿ, ಇನ್ಕ್ಲೂಡಿಂಗ್ ದಿ ಹೈಕೋರ್ಟ್ ಜಡ್ಜ್. ಎಲ್ಲಿ ಉಂಟು ಒಂದು ಕಮಿಟಿ? ಈ ಪ್ರಕಾರ ಇವರು ಆ ಮುಹೂರ್ತ ಡೇಟ್ ನಮ್ಗೆ ಅವ್ರಿಗೆ ಯಾರು ಕೊಟ್ಟಿದ್ದು ಅದು ರಿಸಿಗ್ನೇಷನ್, ಈ ಟೆಂಡರ್ ಪಾಸ್ ಮಾಡೋದಕ್ಕೆ, ಕಾಂಟ್ರಾಕ್ಟರ್ ಕಡೆ ಒಪ್ಪಿಗೆ, ಗುತ್ತಿಗೆಗಾರ ಕಡೆ ಮಾತಾಡೋದಕ್ಕೆ, ಈ FIR ನಿಂತ ಯಾವ FIR ಮಾಡಿದ್ರು ಆ FIR ಕ್ಲೋಸ್ ಮಾಡೋದಕ್ಕೆ ಒಂದು ಕಂಪ್ಲೇಂಟ್ ಮಾಡ್ತಾರೆ ಇವರು 13ಕ್ಕೆ. ಅವ್ರ ತಮ್ಮ ಅವರು ಕಂಪ್ಲೇಂಟ್ ಕ್ಲಿಯರ್ ಹೇಳ್ತಾರೆ. ಕಂಪ್ಲೇಂಟಲ್ಲಿ ಏನು ಇದು ಸಾವು ಕಾರಣ, ಇದು ಇಷ್ಟು ಅಮೌಂಟ್ ಕೇಳಿ ಅವರು. FIR ದಿ ಲೀಗಲ್ ಡಾಕ್ಯುಮೆಂಟ್ ಆಫ್ ದಿ FIR ಅಂತ ನಾವೇನು ಕಂಪ್ಲೇಂಟ್ ಬರೀತು ಅದಕ್ಕೆ ಹೆಸರು FIR. ಪೊಲೀಸ್ ಬರೀತಾರೆ, ಅದಕ್ಕೆ ಹೆಸರು FIR ಇಲ್ಲ. ಅದಕ್ಕೆ ನಂಬರ್ ಕೊಡ್ತಾರೆ ಅವರು, ಟೈಪ್ ಮಾಡ್ತಾರೆ. ಆ ಟೈಪ್ ಮಾಡೋ ಟೈಮಲ್ಲಿ FIR ಅಂತ ಇದು ಲೀಗಲ್ ಪಾಯಿಂಟ್. ಅದು ನಾವು ಏನು ಬರೀತು ಅದೇ FIR. ಅದು ಕ್ಲೋಸ್ ಮಾಡೋದಕ್ಕೂ ಆಗೋದಿಲ್ಲ, ಅದು ಚೇಂಜ್ ಮಾಡೋದಕ್ಕೂ ಆಗೋದಿಲ್ಲ. ಅವರು ಅರ್ಧ ಪೇಜ್ 1/4 ಪೇಜ್ ಬರ್ಸಿದ್ದಾರೆ. ಆ ಪೇಜಲ್ಲಿ ಭ್ರಷ್ಟಾಚಾರ ಇಲ್ಲ, ಅವರು ಡಿಮ್ಯಾಂಡ್ ಮಾಡೇ ಇಲ್ಲ. ಯಾಕೆ ಪೊಲೀಸ್ ಹೇಳ್ತಾ ಇಲ್ಲ, ಪೊಲೀಸ್ ರೆಪ್ರೆಸೆಂಟಿಂಗ್ ಸ್ಟೇಟ್. ಏನು ಅವರು ಸಂತೋಷ್ ತಮ್ಮ ಏನು ಹೇಳ್ತಾರೋ ಅವ್ರ ಫ್ಯಾಮ್ಲಿಯವರು, ಅದು ಅವರು ಹೊಡಿಬೇಕಲ್ಲಿ, ಅದು ಇಲ್ಲ. ಆಮೇಲೆ ಪೊಲೀಸ್ಗೆ ಇಷ್ಟು ಪವರ್ ಉಂಟು. ಇವರು ಯಾವತ್ತು ಕರಪ್ಷನ್ ನೋಡಿದರೋ ಒಂದು ಸಿಮಿಲರ್ ಫೈಲ್ ಕರಪ್ಷನ್ ಡಿಪಾರ್ಟ್ಮೆಂಟ್ಗೂ ಕೊಡಬೇಕು. ಆಂಟಿ ಕರಪ್ಷನ್ ಸ್ಟೇಟ್ ಅವ್ರು ಕೊಟ್ಟಿಲ್ಲ. ಇದು ನಾವು ನೋಡಿದ್ದೀವಿ 2-3 ದಿವಸ. ಇದು ಪಾಪ ನೋಡ್ತಾ ಇದ್ದೀವಿ. ನೋಡಿ ಆಮೇಲೆ ನಾವು ಲಾಸ್ಟ್ ಡೇ ಬಂದು ಅಲ್ಲಿ ADGP ಆಫ್ ACBಗೆ ಭೇಟಿ ಮಾಡಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಲ್ಲಿ. ಸರಿ, ಏನು ಕಂಪ್ಲೇಂಟ್ ಕೊಡ್ತೇನು? ದಿ ಕಂಪ್ಲೇಂಟ್ ಈಸ್ ವೆರಿ ಕ್ಲಿಯರ್. ದಿ ಕಂಪ್ಲೇಂಟ್ ಆಫ್ ದಿ ಡೆಡ್ ಮಿಸ್ಟರ್
ಪಾಟೀಲ್ ಅವರೇ ತಮ್ಮ ಕಂಪ್ಲೇಂಟ್ ವೆರಿ ಕ್ಲಿಯರ್, FIR ಅಲ್ಲಿ ಇಲ್ಲ, ಅವ್ರಿಗೂ ಬೇಲ್ ಇಲ್ಲ, ಅವ್ರಿಗೆ ಅರೆಸ್ಟ್ ಇಲ್ಲ, ಸೊ ದಿ ಮೈನ್ ಪಾಯಿಂಟ್ ಈಸ್ ನಂದು ಲೋಕಾಯುಕ್ತ ಸಾಯ್ತಿದ್ದು ಅದೇನು ಜಿಂದ ಸಮಾಧಿ ಮಾಡಿದ್ದಾರೆ. ಅದಕ್ಕೆ ಯಾವತ್ತು ಬೇಕು ಹೋಗ್ತಾರೆ ICUನಲ್ಲಿ ಬ್ರೀತ್ ಬೇಕ್ತಾರೆ, ಊಟ ಆ ಥರ ಸ್ವಲ್ಪ ವಾಟರ್ ಕೊಡ್ತಾರೆ, ಸುಮ್ಮನೆ ನಾಮಕೆ ವಾಸ್ತೆ. ವೇರ್ ಇಸ್ ದಿ ಲೋಕಾಯುಕ್ತ, ವೇರ್ ಇಸ್ ದಿ ACBಗೆ ಇದೆಲ್ಲ ನಾವು ದಯಮಾಡಿ ನಾವು ರಿಕ್ವೆಸ್ಟ್ ಮಾಡ್ತೀವಿ ತಮಗೆಲ್ಲ. ACBಗೆ ಪವರ್ಸ್ ಬೇಕು, ಲೋಕಾಯುಕ್ತ ಇರಬೇಕು. ಏನು ಪವರ್ಸ್ ಏನಂತೆ, ದಿ ಮೀನಿಂಗ್ ಆಫ್ ಪವರ್ಸ್ ಟು ACB ಈಸ್ ಅವ್ರು ಯಾರ್ಕನ ಆಗಲಿ, ಆಲಂ ಪಾಷಾಕಾಗಲಿ ತಮ್ಕಾಗಲಿ ಕೂಡಿ ಒಂದು ನೋಟಿಸ್ ಕೊಡಬೇಕು, ಸ್ವಾಮಿ ಇದು ಕಂಪ್ಲೇಂಟ್ ಇರೋದು. ಅವ್ರ ಪವರ್ಸ್ ಇಲ್ಲ. ಇದು ಪವರ್ಸು ಕಾಂಗ್ರೆಸ್ ಸರ್ಕಾರ ಕೂಡಿ ಆ ಟೈಮಲ್ಲಿ ಯಾರು ಸಿಗ್ನೇಚರ್ ಮಾಡಿದ್ರು, ಜಾಯಿಂಟ್ ಗೌರ್ಮೆಂಟ್ ಇದ್ದರೆ JDS ಕಾಂಗ್ರೆಸ್ ಕೂಡಿ ಇವರು ಒಪ್ಪಿಗೆ ಕೊಟ್ಟಿದ್ದು ನಾವು ಬಂದ ತಕ್ಷಣವೇ ಮಾಡ್ತೀವಿ ಅಂತ. ಅವರು ತಕ್ಕೊಂಡು ಹೋಗಿ ICUನಲ್ಲಿ ಕೋವಿಡಲ್ಲಿ ಹಾಕಿದರೆ ಯಾರು ಹಾಕಿದ್ರು ಎಲ್ಲರೂ ಸತ್ತಿದ್ರು. ಈ ಥರ ಹಾಕಿದ್ದಾರೆ. ಇದೊಂದು ಪಾಪ, ಮಹಾಪಾಪ ACB ಮೇಲೆ, ಲೋಕಾಯುಕ್ತ ಮೇಲೆ. ಲೋಕಾಯುಕ್ತ ACB ಇವತ್ತಿರಬೇಕು. ಅದು ಇವತ್ತು ಇದ್ದಿದ್ದರೆ ಯಾರೂ ಸಾಯ್ದಿಲ್ಲ. ನೋ ಕರಪ್ಷನ್. ಈಗ ಎಲ್ಲಿ ಅವ್ರಿಗೆ ಪರ್ಮಿಷನ್ ಬೇಕು, ಅವ್ರಿಗೊಂದು ನೋಟಿಸ್ ಕೊಡಬೇಕು. ಪರ್ಮಿಷನ್ ಕೊಡೋವರು ಚೀಫ್ ಸೆಕ್ರೆಟ್ರಿ, ಪರ್ಮಿಷನ್ ಕೊಡೋವರು ದಿ ಗವರ್ನರ್ ಆಫ್ ಕರ್ನಾಟಕ ಕೊಡೋದಿಲ್ಲ. ಅದಕ್ಕೂ ಲೋಕಾಯುಕ್ತ ಆ್ಯಕ್ಟು ನಾವು ಹೋರಾಟ ಮಾಡ್ತಾ ಇದ್ದೀವಿ, ನಿಂತ ನೋಡ್ತಾ ಇದ್ದೀವಿ. ದಿ ಮೂಮೆಂಟ್ ನಾವು ಮಾಡೋ ಟೈಮಲ್ಲಿ ಪೊಲೀಸ್ SP ಅವ್ರ ಮನೆಗೆ ಹೋಗಿ ಕಂಪ್ಯೂಟರ್ ಸೀಸ್ ಮಾಡಿದ್ರೆ ನೋಟಿಸ್ ಕೊಡೋ ವಿಚಾರ ಇಲ್ಲ. ಈಗ ನೋಟಿಸ್ ಕೊಡಬೇಕು. ಆ ನೋಟಿಸ್ ಕೊಡಬೇಕಂತ ಕಾನೂನಿಲ್ಲ. ಆ ಕಾನೂನು ತೆಗ್ಬಿಟ್ಟಿದ್ದಾರೆ. ಯಾರು ಕಾನೂನು ತೆಗೆದು ಲೋಕಾಯುಕ್ತ ಯಾತಿಗೆ ಅಬಾಲಿಷ್ ಮಾಡಿದ್ದಾರೆ? ಇದು ಏನಂತೆ, ಇದು ಮಹಾಪಾಪ ಕರ್ನಾಟಕ ಮೇಲೆ. ಇವರು ಕಾಂಗ್ರೆಸ್ ವರ್ಸಸ್ BJP. ಆ ಜನತಾಕ್ಕೆ ಕಾಮನ್ ಜನತಾಗೆ ಗೊತ್ತಿಲ್ಲ. ಈ ಪಾಪ ಜನತಾ ಮೇಲೆ ಆಗ್ತಾ ಇರೋದು. 7 ಕೋಟಿ ಜನನು ಅದರಲ್ಲಿ ಸಾಯೋರು ಹೇಳ್ತಾ ಇಲ್ಲ. ಸತ್ತಾಗ್ಬಿಡ್ತೆ ನಿಮ್ಗೆ ನ್ಯೂಸ್ ಮುಟ್ಟೋದು ಯಾತಿಗೆ ಅಂತ. ಎಲ್ಲಿನೂ ಯಾರನ ಆಗಲಿ, ಅವ್ರು ಏನು ಬೇಕು ಯಾರ ಮೇಲೆನ ಇವ್ರಿಗೆ FIR ಆಗ್ಬೋದು. ಅದಕ್ಕೆ ಪರ್ಮಿಷನ್ ಇಲ್ಲ. ಅದು ಕೋಮವಾದ ಇರಲಿ, ಬೇರೆದು ಇರಲಿ, ಅದು ಕೋಮವಾದ ದಟ್ ಈಸ್ ನಾಟ್ ಮೈ ಸಬ್ಜೆಕ್ಟ್. ಬಟ್ ಅದು ಮಾಡ್ತಾ ಇರೋದು ಈ ಸಬ್ಜೆಕ್ಟ್. ಇದು ದೊಡ್ಡ ಮಹಾ ದುಡ್ಡು. ಆ ದುಡ್ಡು ಕೋಟಿ ಲಕ್ಷ ಕೋಟಿ ಅವರು ಬುಕ್ ಮಾಡೋದಕ್ಕೆ ಕೋಮವಾದ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ನಿಜ ಸತ್ಯ ಕೋಮವಾದನಿಂದ ಅವ್ರಿಗೆ ಲಾಭ ಇಲ್ಲ. ಅವ್ರ ಮನಸ್ಸಲ್ಲಿನೂ ಕೋಮವಾದ ಇಲ್ಲ. ಅದು ಡಿವೇಟ್ ಮಾಡ್ತಾರೆ ಇವರು. ಡಿವೇಟ್ ಮಾಡಿ ಈ ಥರ ಹಣಕಾಸ್ಗೋಸ್ಕರ ಕೋಮವಾದ ಕ್ರಿಯೇಟ್ ಮಾಡಿದ್ದಾರೆ. ಕೋಮವಾದನಲ್ಲಿ FIRಗಳು 100, 200, 500 ಮಾಡೋರು ಅವರು ಪಾಪ ಮಾಡಿರ್ಬೋದು. ಹುಬ್ಳಿನಲ್ಲಿ ಬೇರೆ ಜಾಗನಲ್ಲಿ ಒಳ್ಳೆಯವರು ಇರುತ್ತೆ. ಏನು ಮಾಡಬೇಕು, ಸೈಲೆಂಟ್ ಪ್ರೊಟೆಸ್ಟ್ ಅದು ಮಾಡಿರ್ಬೋದು. ಯಾರು ಪಾಪ ಮಾಡ್ತಾರೋ ಅವ್ರ ಮೇಲೆ FIR ಆಗಬೇಕು. ಬಟ್ ಅದಕ್ಕೆ ಜಾಗ ಕೊಟ್ಟವರು ಈಗ ಯಾತಿಗೆ ಅಂದರೆ ಆ ಪಾಪ ಎಲ್ಲಿ ನಿಂತ ಬರೋದು ಅಂತೆ. ಯಾವುದೋ DJ ಹಳ್ಳಿ ವಿಷಯ ಆಯಿತು. ಆ DJ ಹಳ್ಳಿನಲ್ಲಿ 700 ಜನ ಅರೆಸ್ಟ್ ಆಯಿತು. 700 ಜನ ಯಾರು ಅದರಲ್ಲಿ ಪಾಪ ಮಾಡಿದರು, ಯಾರೋ ಒಬ್ಬರು ಪುಣ್ಯವಂತರು, ಅವರು ಇಮ್ಮಿಡಿಯೇಟಾಗಿ ಬಿಟ್ಬಿಟ್ರೆ ಅವ್ರಿಗೆ ಇಮ್ಮಿಡಿಯೇಟ. ಅದೇ ಥರ ಇದನ್ನು ಹುಬ್ಳಿ ವಿಷಯವನ್ನು ಇಮ್ಮಿಡಿಯೇಟಾಗಿ ಬಿಡ್ತಾರೆ ಅಂತ ಇವರು ಆ ರೀತಿ ಮಾಡಿದ್ದಾರೆ ಮುಸಲ್ಮಾನ್ಗಳು. ಸರಿ, ಇದು ತಿರ್ಗಾ ಮುಸಲ್ಮಾನ್ಗಳಾಗಲಿ ಹಿಂದೂಸ್ ಆಗಲಿ ಅದು ಕೋಮವಾದ. ಹಿಂದೂಸ್ ಕೋಮವಾದ ಮಾಡ್ತಾ ಇಲ್ಲ, ಈ ಲೀಡರ್ಸ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಬಿಡ್ತಾರೆ, ಅವ್ರು ಬಿಡಬೇಡ್ರಿ ನಮ್ಗೆ ಕೊಡ್ರಿ ಅಂತಾರೆ. ಅದು ಇಲ್ಲಿಗಲ್, ಅದು ಅನ್ಲಾಫುಲ್. ಯಾರಿಗೂ ಕೊಡೋದು ಯಾರ್ದು ಪ್ರಾಪರ್ಟಿ ಇಲ್ಲ, ಸಂತೋಷ ಇಲ್ಲ, ಅವರೂ ಇಲ್ಲ. ಅರ್ಥ ಆಯ್ತಾ? ಆ ರೀತಿ ಸಂತೋಷ್ ಸಾವಿಕೆ ಈ ಥರ ಆಗ್ತಾ ಇರೋ. ಈಗ 4 ಕೋಟಿ ದುಡ್ಡು ಹಣಕಾಸಿಗೆ, ಆ 4 ಕೋಟಿನಲ್ಲಿ ಅವರು 30 ಲಕ್ಷ ಕೆಲಸ ಆಗಿರ್ಬೋದು. ಬಟ್ ಆಲ್ ಜಾಗನಲ್ಲಿ ಕೆಲಸ ಆಗಿರೋದು. ನಾ ಇಲ್ಲಿ ಹೋಗೋದಕ್ಕೂ ಮುಂಚೆ ಅವ್ರು ವಿಸಿಟ್ ಮಾಡಿದ್ದೀವಿ. ಒಂದು 100 ಇಲ್ಲ 20-30 ಜಾಗನಲ್ಲಿ ಕೆಲಸ ಮಾಡಿದ್ದಾರೆ. ಕಾಮನ್ ಸೆನ್ಸ್ ಯಾರಿಗೂ ಬೇಕು, ಎಲ್ಲರಿಗೂ ಉಂಟು. ಒಂದು ಕೆಲಸ ಮಾಡಬೇಕಂತ ಲೋಕಲ್ MLA ಯಾರು, ಅವರು ಒಪ್ಪಿಗೆ ಕೊಡಬೇಕು. ಈಶ್ವರಪ್ಪ ಈಸ್ ನಾಟ್ ಲೋಕಲ್ MLA ಆ್ಯಂಡ್ ಈಸ್ ನಾಟ್ ದಿ ಮಿನಿಸ್ಟರ್ ಲೋಕಲಿ. ಅಲ್ಲಿ ಮಿನಿಸ್ಟರ್, ತಹಸೀಲ್ದಾರ್, ರೆವಿನ್ಯೂ ಇನ್ಸ್ಪೆಕ್ಟರ್ ಆ್ಯಂಡ್ VO ಪಂಚಾಯತ್ ಅವ್ರದ್ದು ಒಪ್ಪಿಗೆ ಇಲ್ವೋ, ಅವ್ರು ಕೇಳಿದಿಲ್ವೋ? ಇವರು ಏನು ಅವ್ರ ಅಪಾಯಿಂಟ್ಮೆಂಟ್ ತಕ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಈಶ್ವರಪ್ಪ ಕಡೆ. ವಿತೌಟ್ ಅಪಾಯಿಂಟ್ಮೆಂಟ್ ಸತ್ಯ ಅವ್ರು ಯಾವ ಥರ ಹೋಗಿ ಅಲ್ಲಿ ಕೆಲಸ ಮಾಡ್ತಾರೆ? ಫೋನಲ್ಲಿ ಮಾತಾಗೋದು ಅಪಾಯಿಂಟ್ಮೆಂಟ್ ಇಲ್ಲ ಅಂತ. ದಟ್ ಮೀನ್ಸ್ ಫೈಲು 4 ಕೋಟಿಗೆ ಫೈಲ್ ಮಾಡಿದ್ದಾರೆ. ಟೆಂಡರ್ ಫೈಲ್ ತೋರಿಸಿದ್ದಾರೆ.
ಟೆಂಡರ್ ಫೈಲ್ ಅವ್ರು ತೋರಿಸಿ ಕೆಲಸ ತಗೊಂಡಿದ್ದಾರೆ. ಆ 2 ಫೈಲ್ ಸತ್ಯ ಯಾರಿಗೂ ಗೊತ್ತಿಲ್ಲ. ಡಿಪಾರ್ಟ್ಮೆಂಟ್ ಆಫ್ ಕರ್ನಾಟಕನಲ್ಲಿ 2 ಫೈಲ್ ಹೋಗೋದು, ಪ್ಯಾರಲಲ್ ಫೈಲ್ಸ್. ಒಂದು ಫೈಲ್ ವಿಡ್ರಾ ಮಾಡ್ತಾರೆ, ಒಂದು ಫೈಲ್ ಮುಂದೂಡಿಸ್ತಾರೆ. ಅದಕ್ಕೆ ಯಾಕಂತ ಯಾರು ಎಲ್ಲಿ ಅಲ್ಲಿ 40% ಬಂದಿಲ್ವೋ ಅದು ಹೋಯ್ತು, 40% ಬಂತು ಈ ಫೈಲ್ ಬಿಡ್ತಾರೆ. 2 ಫೈಲ್. ಆ ಫೈಲ್ಗೆ 40 ತಿಂಗಳು ಕೆಲಸ ಮಾಡ್ತಾರೆ. 5,000 ಕೋಟಿಗೆ, 1 ಲಕ್ಷ ಕೋಟಿಗೆ 80 ತಿಂಗಳು ಕೆಲಸ ಆಗೋದು. ಅದಕ್ಕೆ 6 ದಿವಸನಲ್ಲಿ ಕಾಂಟ್ರಾಕ್ಟ್ ಕ್ಲೋಸ್ ಮಾಡೋದು ಏನು ನ್ಯಾಯ? ಏನು ಕೋವಿಡ್ ಸ್ಟ್ರಕ್ಚರ್ಸ್ ಅದು? ಅಲ್ಲಿ ಹೋಗ್ತಾನೆ ಸಾಯ್ತೀರಿ ಅಂತ. 6 ದಿವಸನಲ್ಲಿ ಯಾರು ಕೇಳಿದ್ರೆ ಯಾತಕ್ಕೆ ಮಾಡಬೇಕು? ಎಂಟೈರ್ ಫೈಲ್ ಇಸ್ ಕ್ಲೋಸ್ಡ್. ಆ ಪ್ರಾಸೆಸ್ ಈಗ ನಾವೇನು ನಂಬರ್ಸ್ ಹಾಕಿದ್ದು ಆ ನಂಬರ್ಸಲ್ಲಿ ತಾವು ಟೆಂಡರ್ ಆನ್ಲೈನಲ್ಲಿ ನೋಡ್ಬೋದು. ಯಾವುದನ್ನ ಒಂದು ಕಾನೂನು ಇರೋದು 1 ಕೋಟಿ ಇರುತ್ತೆ, ಅವರು 20 ದಿವಸ ಕೊಡ್ಬೋದು. ಅಬೌವ್ 2 crores ಮಿನಿಮಮ್ 30 days, ಮ್ಯಾಕ್ಸಿಮಮ್ 60 days. ಅದು ಟೆಂಡರ್ ಕ್ಯಾನ್ಸಲ್ ಮಾಡ್ಬೋದು. ಯಾವುದು ಕ್ಯಾನ್ಸಲ್ ಆಯಿತು? ಯಾತಿಗೆ ಒಂದು ಟೆಂಡರ್ ಟೆಂಡರ್ ಕಮಿಟಿ ಫಿಕ್ಸ್ ಮಾಡಿದ್ದಾರೆ? ಇದೆಲ್ಲ ಇಲ್ಲ ಅಂತೆ. ಅದು ಕೇಳೋರು ನಾವು ಲೋಕಾಯುಕ್ತಾಗ ಹೋಗಿ ಹೇಳ್ತೀವಿ. ಲೋಕಾಯುಕ್ತ ಎಲ್ಲಿ ಉಂಟು? ಇವರು ಪೊಲೀಸ್ ಅಧಿಕಾರಿಗಳಿಗೆ ಹೋಗಿದ್ದಾರೆ. ಇವರು ಪಾಟೀಲ್ ಸಂತೋಷ್ ಯಾರು ಅವರು ಹೋಗಿದ್ದಾರೆ, ಅವ್ರ ತಮ್ಮ ಫ್ಯಾಮ್ಲಿನೂ ಹೋಗಿರೋದು. ಅದು ಪೊಲೀಸ್ ಅಧಿಕಾರಿಗಳಿಗೆ ಅವ್ರು ಸೆತ್ತದು ಬರೋದು, ಕರಪ್ಷನ್ ಪೈಕಿ ಬರೋದಿಲ್ಲ. ಕರಪ್ಷನ್ ಇದ್ದಿದ್ದರೆ ಲೋಕಾಯುಕ್ತ ಇಮ್ಮಿಡಿಯೇಟ ರೈಡ್ ಮಾಡಿರಬೇಕು. ಅದು ಯಾರು? ಅದಕ್ಕೆ ಜಿಂದ ಅಲೈವ್ ಗುರಿ ಮಾಡೋರು ಯಾರು? ಈಗ ಈ ವರ್ಸಸ್ ಇಬ್ಬರು ವರ್ಸಸ್ ದಿ ಡ್ಯಾಮೇಜ್ ಅಬಾಲಿಷನ್ ಇಸ್ ಜನತಾ, ಕರ್ನಾಟಕ ಜನತಾ 7 ಕೋಟಿ ಜನಕ್ಕೇನು ಇವರು ಕಾಂಗ್ರೆಸ್ ವರ್ಸಸ್ BJP ಅಂತ ಮಾಡಿ 7 ಕೋಟಿ ಜನ ಸಾಯ್ತಾ ಇದ್ದಾರೆ. ಈ ಕಲರ್ ತೋರಿಸ್ತಾ ಇದ್ದಾರೆ ಇವರು. ನಾವು ಮಾಡ್ತೀವಿ. ನಿಮಗೆ ಹಕ್ಕು ಇರುವುದು 224 ಜನಕ್ಕೆ ಹಕ್ಕು ಉಂಟು. ಅದರಲ್ಲಿ 180 ಏನೋ ಆಗ್ತಾ ಆ್ಯಕ್ಟ್ ಆಯಿತು. ಹಕ್ಕು ಏನೋ ಬಂದಿರೋದು ನಿಮಗೆ ಆ್ಯಕ್ಟ್ ಮಾಡೋದಕ್ಕೆ. ಆ್ಯಕ್ಟ್ ಅಬಾಲಿಷನ್ ಯಾತಿಗೆ ಮಾಡಿದ್ರಿ ಅಂತ ಯಾರನ್ನು ಹೇಳಿದಾರ? ಇಲ್ಲ ತಾವೂ ಆಗಲಿ ಮೀಡಿಯಾ ಮುಖಾಂತರ ಕೇಳಿದ್ದೀರಾ? ಏನು ನಿಮ್ಗೆ ಅಲ್ಲಿ ಏನು ಕಷ್ಟ ಅಂತ? ಲೋಕಾಯುಕ್ತಕ್ಕೆ ಲೋಕಪಾಲ್ ಮಾಡಬೇಕಂತ ಇಷ್ಟೋ ಮಾಡೆ ಆಗಿರೋ ಲೋಕಾಯುಕ್ತಕ್ಕೆ ಯಾತಕ್ಕೆ ಅವರು ಅಬಾಲಿಷ್ ಮಾಡೆ? ಮಹಾಪಾಪ. ಈ ಇಬ್ಬರಿಗೂ ಪಾಪ ಇದು. ಇವ್ರು ಮಾಡಿರೋ ಪಾಪ ಈ ಮಕ್ಕಳ ಮೇಲೆ. ಆ ಪಾಪ ನಿಂತ ಮುಂಚೆ 6, 8, 12, 40 ಆ ಪಾಪ ಮಾಡಿಲ್ಲ ಮುಂಚೆ 6% ಕಮಿಷನ್. ದೆನ್ 12 ಯಾರೋ ಒಪ್ತಾರೆ, ಹೇಳಿಕೆ ಕೊಡ್ತಾರೆ ನಾವು 12 ಅಪ್ಪ ಅಂತ. ಈಗ 40. ಸರಿ, ಜಾಸ್ತಿ ಹೋಗ್ತಾರೆ ಇಲ್ಲ, ಇದು ಮಾಡ್ತಾ ಇದ್ದಾರೆ ಇವರು. ಲೋಕಾಯುಕ್ತ ಇದ್ದಿದ್ರೆ ಮಾಡ್ತಾರಾ? ಇದಕ್ಕೆ ಯಾರನ್ನ ರೀಸನ್ ಕೇಳ್ತಾ ಇದ್ದಾರಾ? 224 + 80 MLCಗಳು ಇವರು ಯಾರನ್ನ ಅಸೆಂಬ್ಲಿನಲ್ಲಿ ಇದು ಪಾಯಿಂಟ್ ಕೇಳಿದಾರಾ? ಸೊ ನಾವು 224 ಜನನು 700 ಕೋಟಿ ಜನಕ್ಕೆ 7 ಕೋಟಿ ಜನ ಮೇಲೆ ಪಾಪ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀವಿ ನಾವು. ಕರಪ್ಷನ್ ಇಸ್ ದಿ ಮೇನ್ ಥಿಂಗ್. ಎಷ್ಟು ಲೈಫು 1 year 2 year 5 years ನೋಡ್ತಾ ಇಲ್ಲ, ಸಾವಿರ ಲಕ್ಷ ಕೋಟಿ ಮಾಡ್ತಾ ಇದ್ದಾರೆ. ಆ ಅಮೌಂಟ್ ಎಂಜಾಯ್ ಮಾಡೋದಿಲ್ಲ. ಈ ಥರ ಯಂಗ್ಸು ವೆರಿ ಯಂಗ್ ಜನ ಸಾಯ್ತಾ ಇದ್ದಾರೆ. ಇವರು ಮಾಡ್ತಾ ಇರೋ ಪಾಪ ಇವ್ರು ಗ್ರೀಡಿ ನಿಂತ. ಇದು ಗ್ರೀಡಿ ಇವರಿಗೆ, ಈ ಅಮೌಂಟ್ಗೆ ಗ್ರೀಡಿ, ಎಲೆಕ್ಷನ್ಸ್ಗೆ ಗ್ರೀಡಿ, ತಿರ್ಗಾ ಸರ್ಕಾರ ಬರಬೇಕಂತ ಗ್ರೀಡಿ. ಈ ಅಮೌಂಟು 20 ಕೋಟಿವರೆಗೂ ಲಾಸ್ಟು ಇದ್ದೆ. ಯಾರು ಎಲೆಕ್ಷನ್ ಕಮಿಷನ್ ಫಿಕ್ಸ್ ಮಾಡಿದ್ರು ಯಾರು ಅವ್ರ ಅಮೌಂಟು ಅದು ಇರಲಿ. ಈಗ 40 ಆಗ್ಬೋದು, 50 ಆಗ್ಬೋದು, 100 ಆಗ್ಬೋದು. ಒಂದೊಂದು MLA 100 ಕೋಟಿ ಎಲೆಕ್ಷನ್ ಎಕ್ಸ್ಪೆನ್ಸಸ್ ಮಾಡ್ಬೋದು ಇಲ್ಲಿ. ಅದಕ್ಕೋಸ್ಕರ ಈ ಪಾಪ ಮಾಡ್ತಾ ಇದ್ದಾರೆ. ರೂರಲ್ ಪಬ್ಲಿಕ್ ಗೊತ್ತಿಲ್ಲ. ನಾವು ಮೋದಿ ಸೆಂಟ್ರಲ್ ಗೌರ್ಮೆಂಟ್ಗೆ ನಮ್ಮದು ಭಾರಿ ರಿಗಾರ್ಡ್ಸ್ ಉಂಟು. ಇವರು ವೆರಿ ಬಿಗ್ ಮನಿ ರಿಲೀಸ್ ಮಾಡಿದ್ದಾರೆ. ಬಟ್ ಅವರ್ ಪಾರ್ಟಿ ಅವರ ಅಂಡರಲ್ಲಿ ಅವರ ಇನ್ಸ್ಟ್ರಕ್ಷನಲ್ಲಿ ಇದ್ದು ಆ ಮೋದಿ ಸರ್ಕಾರ ಮೇಲೇನೂ ಇವರು ಪಾಪ ಮಾಡಿದ್ದಾರೆ. ಅದಕ್ಕೋಸ್ಕರ ಇದು ನಾವು ಆನರಬಲ್ ಲೋಕಾಯುಕ್ತ ಕಡೆ ಕೊಟ್ಟಿದ್ದೀವಿ, ACB ಕಡೆ ಫುಲ್ ಡೀಟೇಲ್ ಕೊಟ್ಟಿದ್ದೀವಿ, ಭೇಟಿನೂ ಮಾಡಿದ್ದೀವಿ. ಆಮೇಲೆ ನಾವು ಲೋಕಾಯುಕ್ತಕ್ಕೆ ಬಾಯಿ ಬಿಟ್ಟು ಹೇಳಿದಿಲ್ಲ, ACBಗೂ ಬಾಯಿ ಬಿಟ್ಟು ಹೇಳಿದಿಲ್ಲ. ಇವ್ರಿಗೂ ಪವರ್ಸ್ ವೆರಿ ಲಿಮಿಟೆಡ್.
ಅವ್ರು ಏನು ಮಾಡ್ತಾರೆ? ನೋಟಿಸ್ ಕೊಡೋದಕ್ಕಾಗೋದಾ? ನಾವು ಆಲಂ ಪಾಷಾ ಅಂತ ನನಗೆ ಲೋಕಾಯುಕ್ತ ಬೇಕು, ನನಗೆ ನಂದು ಮನೆ, ನಮ್ಮದು ಊಟ, ನಮ್ಮದು ತಾಯಿ ಥರ ಅದು ಯಾತಿಗೆ ನಮ್ಮ ತಾಯಿ ಇರ್ತಾ ಎಲ್ಲರಿಗೂ ನೋಡ್ಕೊಳ್ತಾರೆ. ಈಗ ಎಲ್ಲಿ ಉಂಟು? ನೋಡ್ತಾ ಇದ್ದೀರಾ? 8-10 ವರ್ಷಕ್ಕೆ ಮುಂಚೆ ಏನಿದ್ರೆ ಯಾರನ್ನ ಆಗಲಿ, ಈಗ ಏನಾಗ್ತಾ ಉಂಟು? ಭಯ ಉಂಟಾ? ಯಾರ್ಕನ ಭಯ ಉಂಟಾ? ನಾವು ನಮ್ಮ ಕಂಪ್ಲೇಂಟಲ್ಲಿ 485 ಆಫೀಸರ್ಸ್ ಎಲ್ಲರ ಮೇಲೆ MLAs ಮೇಲೆ ಕಂಪ್ಲೇಂಟ್ ಉಂಟು ನಂದು. ಈಗ ನನ್ನ ಈ ರಿಪೋರ್ಟಲ್ಲಿ ಕೊಟ್ಟಿದ್ದೆ, ಅವ್ರಿಗೂ ಹೇಳಿದ್ವಿ ಇದೆಲ್ಲ ಮಾಡಿಲ್ಲ ಅಂತ. ಎಲ್ಲ ಮಾಡಿದ್ದಾರೆ, ಎಲ್ಲ ಚೀಫ್ ಸೆಕ್ರೆಟ್ರಿ, ಆನರಬಲ್ ಮಿನಿಸ್ಟರ್ಸ್, ಗೌರ್ಮೆಂಟ್ ಕಡೆ ಉಂಟು. ಯಾವುದು ನೋಟಿಸ್ ಕೊಡೋದಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ. ಇದು ಸೆಕೆಂಡ್ ಸ್ಟೇಜು. ಫಸ್ಟ್ ತಾಯಿ ತಂದೆ ಇರಬೇಕು, ಅದಕ್ಕೆ ತಂದೆ ಲೋಕಾಯುಕ್ತ. ಎಲ್ಲಿದ್ದು ಲೋಕಾಯುಕ್ತ? ಇವರು ಜನಗಳಿಗೆ ಹೇಳ್ಬೇಕು ನಾವು ಯಾತಿಗೆ ಲೋಕಾಯುಕ್ತ ಅಬಾಲಿಷ್ ಮಾಡಿದ್ದೀವಿ ಅಂತ. ಸಾಯೋನು ಸಾಯ್ತಾನೆ, ನಾಳೆ ನಾಯಿ ಸಾಯ್ಬೋದು, ಎಲ್ಲರೂ ಸಾಯ್ತಾರೆ. ಅವ್ರದ್ದು ಒಂದು ನೋಟಿಸು, ಒಂದು ಎನ್ಕ್ವೈರಿಗೆ ಅವ್ರಿಗೂ ಕಷ್ಟನಾ? ಎನ್ಕ್ವೈರಿ ಯಾರನ್ನ ಮಾಡಬೇಕು? ಬೇಡಪ್ಪ, ನಮ್ಗೆ ನೋಟಿಸ್ ಬೇಡಪ್ಪ, ನಾವು ಗವರ್ನರ್ ಕಡೆ ಮಾತಾಡಬೇಕು, ನಾವು ಅವ್ರ ಕಡೆ ಯಾತಿಗೆ ಏನು? ಇವರು ಸಾಯೋರು ಎಷ್ಟು ಜನ ಸಾಯ್ತಾ ಇದ್ದಾರೆ, ನೀರಿಲ್ಲ. ಈಗ ತಿರ್ಗಾ ಅವ್ರು ಕೊಡ್ತಾರಾ? ಸರಿ, ಇಡೀ ಕರ್ನಾಟಕನಲ್ಲಿ ಒನ್ ಡೇ ಬೇಬಿ, ಒನ್ ಡೇ ಚೀಫ್ ಮಿನಿಸ್ಟರ್ ಸಿನಿಮಾ ಬೇರೆ, ಆ ರೀತಿ ಎನಿ ಕ್ಲಾಸ್ ಆಫ್ ಕಾಂಟ್ರಾಕ್ಟ್ ವರ್ಕ್ ಬರ್ತೆ ಕರ್ನಾಟಕನಲ್ಲಿ 8 ದಿವಸ 10 ದಿವಸ ಕ್ಲೋಸ್ಡ್. ಏನಂತೆ ಆ ಟೈಮಲ್ಲಿ ಹಳೇದು ಏನಿದೆ ಅದೇ ಗತಿ. ಅದು ಡ್ಯಾಮ್ ಆಗಲಿ, ಬ್ರಿಡ್ಜ್ ಆಗಲಿ, ರೋಡ್ಸ್ ಆಗಲಿ, ಸ್ಯಾನಿಟೇಷನ್ ಆಗಲಿ, ಡ್ರೈನೇಜ್ ಆಗಲಿ, ಕಾರ್ಪೊರೇಷನ್ ವರ್ಕ್ ಆಗಲಿ, ಯಾರಿಗೆ ಭಯ ಇರೋದು? ಅದು ನನ್ನ ನಾಲೆಜ್ ಪ್ರಕಾರ, ನಂದು ಸ್ಟಡಿ ಪ್ರಕಾರ ಇದೆಲ್ಲ ಆಗೋದಕ್ಕೂ ಕಾರಣ ಒಂದೇ ಒಂದು, ಕಾಂಗ್ರೆಸ್ JDS ಸರ್ಕಾರ ಮಾಡಿರೋ ಫಸ್ಟು ಪಾಪ ಲೋಕಾಯುಕ್ತ ಅಬಾಲಿಷ್. ಸೆಕೆಂಡು, ಇವರು BJPಯವರು ಹೇಳಿದರೆ ಸರಿ ನಾವು ತರ್ತೀವಿ ಅಂತ, ಆ ಸುಳ್ಳು ಹೇಳಿದರೆ. ಆ ಸುಳ್ಳು ಹೇಳಿ ಅವರು ಇಲ್ಲಿ ನೋಡಿಲ್ಲ, ಈ ಲಾಭ ನೋಡಿ ಅವರು ಇಷ್ಟೆಲ್ಲ ಬರ್ತಾ ಉಂಟು ಅಂತ ಅದಕ್ಕೆ ಟಚ್ಚೇ ಮಾಡಿಲ್ಲ. ಅವ್ರು ಬಂದು ಒಂದೇ ಒಂದು 2018 ಒಂದು ಮಾಡಿಬಿಟ್ರೆ ಯಾರು ಮಾತಾಡಬೇಡ್ರಿ, ಫೋನೋ ಎನ್ಕ್ವೈರಿನೋ ಒಂದು ನಾವು ಕಳಿಸೋ ಪೇಪರು ಕಳಿಸ್ಬೇಡ್ರಿ, ನಾವು ಅದಕ್ಕೆ ಒಪ್ಪಿಗೆ ಕೊಡಬೇಕು. ಒಪ್ಪಿಗೆ ಸ್ಯಾಂಕ್ಷನ್ 2 ಟೈಮ್. ಒಂದು ಸ್ಯಾಂಕ್ಷನ್ ನಮ್ಮದು ಕಂಪ್ಲೇಂಟ್ ಹೋಗ್ತೆ, ಇನ್ನೊಂದು ಸ್ಯಾಂಕ್ಷನ್ ಅವ್ರ ಮೇಲೆ ಕ್ರಮ FIR ಆಗ್ತೆ. ಅದು 19, ಇದು 17 ಇದು ಮಾಡಿರೋದು ಇವರು. ಪಾಪ ಪುಣ್ಯ ಮಾಡ್ತಾ ಇರೋದು ಮೋದಿಗೆ ಅಗೇನೆಸ್ಟ್ ಇವರು ಏನು ಒಳ್ಳೆ ಗುಣನಿಂದ ಒಳ್ಳೆ ರೀತಿಯಲ್ಲಿ ಕೊಡ್ತಾ ಇದ್ದಾರೋ ಸೆಂಟ್ರಲ್ ಗೌರ್ಮೆಂಟ್ ಫಂಡು ಅದು. ಆಮೇಲೆ ಅವರು ನೋಡಿಲ್ಲ ಇದು ಆ್ಯಕ್ಟ್ ಯಾರು ಮಾಡಿದವರು. KTPP ಆ್ಯಕ್ಟ್, ಟೆಂಡರ್ ಆ್ಯಕ್ಟ್ ಒಂದು ಉಂಟು, ಇದು ಉಂಟು. ಅದರಲ್ಲಿ ಆ ಆ್ಯಕ್ಟಲ್ಲಿ 30 ದಿವಸ ಉಂಟು. ತಾವು ಇಷ್ಟು ಜನ ಇದ್ದೀರಿ, ಎಲ್ಲರೂ ನಾವು ಕೊಟ್ಟಿರೋ ಡಾಕ್ಯುಮೆಂಟ್ ಮೇಲೆ ವೆಬ್ಸೈಟ್ಗೆ ಹೋಗ್ರಿ. ಅವ್ರು ಹೇಳ್ತಾರೆ 6, 8, 10 ದಿವಸ ಅಂತ 3 ವರ್ಕಿಂಗ್ ಡೇ ಹೋಯ್ತು, 12 ಡೇಸ್. ಇದು ಕೊಟ್ಟಿರೋದು ಡೇಟ್ ಇವರು ಕೊಟ್ಟು ಈಗ 18ಗೆ ಲಾಸ್ಟ್. ಇದು ಇವರು ಮುಹೂರ್ತ ಡೇಟ್ ಫಿಕ್ಸ್ ಮಾಡಿಬಿಟ್ಟು ಬಂದು 18, ಇವತ್ತು 18 ಲಾಸ್ಟ್ ಡೇಟು. ಸೊ ಇದು ಮ್ಯಾಚ್ ಫಿಕ್ಸಿಂಗು, ಗೇಮ್ ಫಿಕ್ಸಿಂಗು, ಮುಹೂರ್ತ, ಲವ್ ಮ್ಯಾರೇಜ್ ಫಿಕ್ಸಿಂಗು, ಒಪ್ಪಿಗೆ ಗುತ್ತಿಗೆಗಾರನಿಂದ ಮಿನಿಸ್ಟರ್ಗೆ ಮಾಡಿ ಇದು ಮಾಡೋದಕ್ಕೆ ಇದು ಹ್ಯೂಮನ್ಲಿ ಪಾಸಿಬಲ್ಲ? ಈಸ್ ಇಟ್ ಹ್ಯೂಮನ್ಲಿ ಪಾಸಿಬಲ್? 6 ದಿವಸ 8 ದಿವಸನಲ್ಲಿ 50,000 ಕೋಟಿ, ಒಂದೇ ಕಾಂಟ್ರಾಕ್ಟು 5,500 ಕೋಟಿ. ಇಟ್ ಈಸ್ ಪಾಸ್ಡ್, ಇಟ್ ಈಸ್ ಅಲೋಡ್. ಈಗ ಇರೋದು ಇವತ್ತು ಲಾಸ್ಟ್ ಇದು. ಸರ್, ಈಗ ನೀವು ಸರ್ಕಾರಕ್ಕೆ ಏನು ಇದು ಮಾಡ್ತಾ ಇದ್ದೀರಿ? ಯಾಕೆಂತಂದ್ರೆ ನೀವು ಹಿಂದೆನೂ ಕೂಡ ಸಾಕಷ್ಟು ಕಂಪ್ಲೇಂಟ್ ಮಾಡಿದ್ರಿ. ಈಗ ಯಾವ ತನಿಖೆ ಮಾಡಿದ್ರೆ ನ್ಯಾಯ ಸಿಗುತ್ತೆ ಅಂತೀರಾ? ಯಾಕಂದ್ರೆ ಲೋಕಾಯುಕ್ತ ಇಲ್ಲ ಒಂದ್ ಕಡೆ. ಇಲ್ಲ, ಲೋಕಾಯುಕ್ತ ನ್ಯಾಯ ಬೇಕು. ACB ನ್ಯಾಯ ಏನು ಹೆಸರು ಕೊಟ್ಟಿದ್ದೀರಿ ನೀವು, ACB ಅದು ನ್ಯಾಯ ಬೇಕು. ಎಲ್ಲದಕ್ಕೂ ಕ್ಲೋಸ್ ಮಾಡಿಬಿಟ್ಟಿದ್ದೀರಿ. ನಮಗೆ ಕೋವಿಡ್ ಇಲ್ಲ, ನಮಗೆ ಗಾಳಿ ಇಲ್ಲ, ಆ ಥರ ಯಾತಿಗೆ ಯಾರು ಅದು ಮಾಡಿರಬೇಕು. ಅದರಲ್ಲಿ ಕಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ BJP ಸರ್ಕಾರ ಏನು ಉಂಟು ಅಂತ ಹೇಳ್ಬೇಕು. ಏನು ಕಷ್ಟ? ಆಯಿತು, ಕ್ಲೋಸ್ಡ್. ಇಲ್ಲ, ಯಾತಿಗೆ ಅಂತ ನ್ಯಾಯ ಮಾಡಬೇಕು ಅಂತ ಅಲ್ಲಿನೇ ಇರ್ತಾರೆ.
ಅವ್ರಿಗೆ ಪವರ್, ಈಗ ತಾವು ಪ್ರೊಫೆಷನಲ್ ಥರ ಅಲ್ಲಿ ಕುಂದಿದ್ದಾರೆ, ಅವ್ರಿಗೆ ಪವರ್ಸೇ ಇಲ್ಲ. ಸರ್, ಈಗ ಅವ್ರದೇ ಸರ್ಕಾರ ಇದೆ, ಈ ACB ತನಿಖೆ ಅವ್ರು ಆ ಒಂದು ಅಂಡರ್ ಸರ್ಕಾರ ಅಂಡರ್ ಬರುತ್ತೆ. ಇದರಿಂದ ಸಂಪುಟ ತನಿಖೆ ಅಥವಾ ನ್ಯಾಯಾಂಗ ತನಿಖೆ ಇಲ್ಲ. ಅವ್ರು ನೋಡ್ರಿ, ಈಗ ನಾವು ಪಾಪ ನಾವು ಜಾಸ್ತಿ ಓದಿಲ್ಲ, ಅವ್ರು ಮಾಡಿಲ್ಲ ಅಂತ ಸುಪ್ರೀಂ ಕೋರ್ಟ್ವರೆಗೂ ಹೋಗ್ತೀವಿ. ಅಲ್ಲಿ ಮಾಡೋದೇ ನ್ಯಾಯ. ಬಟ್ ಸುಪ್ರೀಂ ಕೋರ್ಟಲ್ಲಿ ಆ್ಯಕ್ಟ್ ಬೇಕು ನನಗೆ. ಈ ಆ್ಯಕ್ಟ್ ಏನಂತೆ, ದಿ ಆ್ಯಕ್ಟ್ ಈಸ್ ಕಾಲ್ಡ್, ಫಸ್ಟು ನಾವು ತಮಗೆ ಇದಕ್ಕೆ ಕೇಳ್ತೀವಿ, ಸರ್ಕಾರದಿಂದ ನ್ಯಾಯ ಬೇಕು ನನಗೆ, ಒಂದೇ ಒಂದು ನ್ಯಾಯ, ಬೇರೆ ಏನೂ ಬೇಡ ಇಲ್ಲ. ಲೋಕಾಯುಕ್ತ ಯಾತಿಗೆ ಮೋಸ ಮಾಡಿದ್ದಾರೆ, ಅವರಿಗೆ ಯಾತಿಗೆ ಸಮಾಧಿ ಮಾಡಿದ್ದಾರೆ, ಯಾರು ಒಪ್ಪಿದ್ದಾರೆ, ಜನಗಳಿಗೆ ಗೊತ್ತಾ? 7 ಕೋಟಿ ಜನಗಳಿಗೆ ಇದು ಗೊತ್ತಾ? ಇವರು MLA ಸೈನ್ ಮಾಡಿದ್ದಾರೆ, JDS ಕಾಂಗ್ರೆಸ್ ಮಾಡಿದ್ದಾರೆ, BJP ಒಪ್ಪಿಗೆ ಕೊಟ್ಟಿದ್ದಾರೆ. ಯಾರಿಗಾನ ಗೊತ್ತಾ ಇದು? ಈ ಥರ ಒಂದು ಸಾವು ಆಯ್ತೆ, ಒಂದು ಸಾವು ಈ ಥರ ಆಯ್ತು. ಎಷ್ಟು ಕಷ್ಟ, ಎಷ್ಟು ನೋವು. ನಮ್ಮ ಮಾನ್ಯ ಹೋಮ್ ಡಿಪಾರ್ಟ್ಮೆಂಟ್ FIR ಮಾಡ್ತಾರೆ, ವೆರಿ ಲೂಸ್, 90% ಲೂಸ್, 100%, 90 ಇಲ್ಲ 100% ಲೂಸ್ FIR. ಅದು ಕಂಪ್ಲೇಂಟ್ ಏನಿರೋದು ನಾವು ಸರ್ಕಾರಕ್ಕೂ ಹೇಳ್ತೀವಿ, ನಾವೇನು ಬರೀತು ಅದೇ FIR, ನೀವು ನಂಬರ್ ಕೊಡಬೇಕು. ಅದು ಬೇರೆದು ನೀವು B ರಿಪೋರ್ಟ್ ಹಾಕ್ಕೊಳ್ರಿ. 3 ದಿವಸನಲ್ಲಿ ರಾತ್ರಿ ಅಲ್ಲೂ ಎಷ್ಟು ಆಫೀಸರ್ಸ್ಗೆ ಟ್ರಾನ್ಸ್ಫರ್ ಮಾಡೆ, ಎಷ್ಟು ಆಫೀಸರ್ಗಳು ಸಸ್ಪೆಂಡ್ ಮಾಡೆ. ಇವರು ನನಗೆ ಗೊತ್ತಿರೋ ಪ್ರಕಾರ 20-25 ಒಳ್ಳೆ ಆಫೀಸರ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಇವರು. ಸರಿ, ಟ್ರಾನ್ಸ್ಫರ್ ಮಾಡಲಿ ಪವರು, ಇವರ ಪವರ್ ಉಂಟು. ಬಟ್ ಜನತಾ ಪಬ್ಲಿಕ್ ಹಣ, ಪಬ್ಲಿಕ್ ಕರ್ನಾಟಕ ಬಡವರು ಹಣ ತಿನ್ನೋದಕ್ಕೆ ಇವ್ರ ತಾಯಿ ತಂದೆ, ಇವರ ತಾತ ಯಾರಿಗೂ ಹಕ್ಕಿಲ್ಲ. ಸರ್, ಹಾಗಾದ್ರೆ ಈಶ್ವರಪ್ಪ ಅವರೆಲ್ಲ ಸೇಫ್ ಆಗಿ ರಾಜೀನಾಮೆ ಕೊಟ್ಟಿದ್ದಾರೆ ಅಂತೀರ ಹಾಗಾದ್ರೆ ನೀವು? ಅವ್ರಿಗೆ ಒಬ್ಬರು ಡೇಟ್ ಕೊಟ್ಟಿದ್ದಾರೆ, ಅವರಿಲ್ಲ, ಯಾರೋ ಒಬ್ಬರು ಡೇಟ್ ಕೊಟ್ಟಿದ್ದಾರೆ. ನಿಮ್ಮದು ಆ ಮುಹೂರ್ತ ಡೇಟ್ ಇದು, ಆ ಡೇಟ್ಗೆ ಮುಹೂರ್ತ ನಾವೆಲ್ಲ ಕೂಡ್ತೀವಿ ಅಂತ. ಗೊತ್ತಾ ಸರ್ ಯಾರಂತವರು? ಕರ್ನಾಟಕ ಗೌರ್ಮೆಂಟ್ಗೆ ಗೊತ್ತಿರಬೇಕು. ಸೆಂಟ್ರಲ್ ಗೌರ್ಮೆಂಟಿಂದ ಬರೋದಕ್ಕಿಲ್ಲ, ಯಾಕೆಂತ ಹಣ ಹೋಗಿರೋದು ಸೆಂಟ್ರಲ್ ಗೌರ್ಮೆಂಟ್ದೇ. ಇದು ಅವ್ರ ತಂದೆಗೆ ಮಾಡಿರೋ ನಾಶನ. ಇದು ಇವ್ರ ಪ್ಯಾರೆಂಟ್ಸು ಇದೆ ಸೆಂಟ್ರಲ್ ಗೌರ್ಮೆಂಟ್ ಬೈ BJP. ಇವ್ರದ್ದು ಹಣ ಮುಕ್ಕಿ ಇರೋದು. ಇವರು ಇಡೀ ಹಣ 5,500 ಕೋಟಿ ಒಂದೇ ದಿವಸನಲ್ಲಿ ಅವರು 3 ದಿವಸಕ್ಕೆ ಕಾಂಟ್ರಾಕ್ಟ್ ಕೊಡ್ತಾರೆ, 3 ವರ್ಕಿಂಗ್ ಡೇಸಲ್ಲಿ. ಈಗ ಈಶ್ವರಪ್ಪ ಇದು ಸಾಕ್ಷಿ ನಾಶ ಮಾಡಿದ್ದಾರೆ ಅಂತ ಫಸ್ಟು FIR ಆಗ್ತೆ, ನೀವು ಪಾಪ ಮಾಡಿದ್ರಿ ಅಂತಲೇ FIR ಮಾಡೋದು. ಅವರೆಲ್ಲರೂ ಕೇಳಿನೇ FIR ಮಾಡಿರ್ತಾರೆ. ಪಾಪ ಏನೋ ಮಾಡಿದ್ದಾರೆ, ಅವರು ಪಾಪ ಮಾಡಿದ್ದಾರೆ ಇಲ್ವಾ, ಅದಕ್ಕೆ FIR ಮಾಡಿದ್ದಾರೆ. FIR ಮಾಡ್ತೆ ಆವತ್ತೇ ಅವರು ಅದು ಆಯಿತು, ಆವತ್ತೇ ಅವ್ರು ರಿಸೈನ್ ಮಾಡಿರಬೇಕು. 3 ದಿವಸ ಸಾಕಿಲ್ವಾ? ಈಗ ಯಾವ ರೀತಿ FIR ನಂಬರ್ ಹಾಕಿದಾರೋ ಅದು ನೋಡ್ತೆ, ಅದು ನಾಶನ ಆಗಿರೋದಂತೂ ಗೊತ್ತಾಗೋದಿಲ್ವಾ? ನಾವು ಯಾರಿಗೂ, ಬಿಕಾಸ್ ನಾವು ಆಲಂ ಪಾಷಾ ಪೈಕೂ ನಿಮ್ಮ ಚಾನೆಲ್ ಪೈಕಿ ಇಲ್ಲ, ಜನಗಳ ಪೈಕಿ ಇದ್ದೀವಿ. KJ ಜಾರ್ಜು ಒಳ್ಳೆ ದೊಡ್ಡ ಕೆಲಸ ಮಾಡೆ, ವೆರಿ ಹಾನರಬಲ್ ಕೆಲಸ ಮಾಡಿ ರಿಸೈನ್ ಮಾಡೆ. ಅದು ಎಲ್ಲರೂ ವಿಧಾನಸಭೆಯಲ್ಲಿ ಇವರೇ ಹೇಳಿದ್ದು ಮಾಡೆ. 7 ತಿಂಗಳ ಮೇಲೆ B ರಿಪೋರ್ಟ್ ಆಗೋದಾ ಇಲ್ಲಂತ S ರಿಪೋರ್ಟ್ ಆಗೋದಾ? ಇವರು ಏನಂತ ನಾವು ಪಾಪಿ ಇಲ್ಲ, ನಾವು 3 ದಿವಸನಲ್ಲಿ ಮಾಡಿದ್ದಾರೆ. ಸೊ ಅದು ನನ್ನ ಪ್ರಕಾರ ನಮ್ಮದು ಫೇರ್ ಅಸಂಪ್ಷನ್. ಯಾಕೆ ಇದೆಲ್ಲ ನಾವು ಲೋಕಾಯುಕ್ತ ಕೊಟ್ಟಿಲ್ಲ, ಆಗ್ತೆ ಇವ್ರು ಹಾಕಿರೋ ಕ್ರಿಮಿನಲ್ ಕೇಸಲ್ಲಿ ಇಂಪ್ಲೀಡ್ ಆಗ್ಬೋದು. ನಿಮ್ಮ ಥರ ಅವರು ಇಡೀ ಕರ್ನಾಟಕ ಜನನೂ ಆಗ್ಬೋದು, ಇಂಪ್ಲೀಡ್ ಆಗಿ ಹೇಳ್ಬೋದು. ಅವರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೋ ಅದು ತಾವು FIR ಅಲ್ಲಿ ಬರೆಸಿ ನಂಬರ್ ಕೊಟ್ಟಿದ್ದೀರ. ಇದು ತಾವು ಹೇಳ್ತೀರಿ ಅದು ಫೈಲ್ ನಾಶನ ಆಗಿರೋದಂತ, ಕಂಪ್ಲೇಂಟೇ ನಾಶನ ಆಯಿತು. ಆಮೇಲೆ ದೇರ್ ಇಸ್ ಎ ನ್ಯೂರಾಲಜಿ, ಹಾರ್ಟು, ಅದು ಡಾಕ್ಟರ್ ಆರ್ಥೋ ಉಂಟು. ಇವ್ರ ಕಡೆ ಬರೋ ಕೇಸಲ್ಲಿ ಯಾತಿಗೆ ನನ್ನ ಕೆಲಸ ಕೊಟ್ಟರೆ ಅವ್ರು ಯಾತಿಗೆ ಅವ್ರು ACBಗೆ ರೆಫರ್ ಮಾಡಿಲ್ಲ? ACB ಸುಯಮೋಟ ಯಾತಿಗೆ ತಕ್ಕೊಂಡಿಲ್ಲ? ಸರ್, ಈಗ ACB ದೂರು ಕೊಟ್ಟಿದ್ದಾರಲ್ಲ ನೀವು, ಯಾರ್ಯಾರ ಮೇಲೆ ಕೊಟ್ಟಿದ್ದಾರೆ ಸರ್? ಒಂದು ಈಶ್ವರಪ್ಪ, 7 ಅದರ್ ಆಫೀಸರ್ಸು ಪಂಚಾಯತ್ ರಾಜಲ್ಲಿ RDPR ಅಲ್ಲಿ ಯಾರಿದ್ದಾರೋ ಪ್ರಿನ್ಸಿಪಾಲ್ ಸೆಕ್ರೆಟ್ರಿ ಅವ್ರದ್ದು. ಇದಕ್ಕೆ ನಾವು ಆ ಚಾರ್ಜ್ ಆಫ್ ಸಂತೋಷ್ ಅವ್ರದ್ದು, ಅವರೊಬ್ಬರ ಮೇಲೆ ಆರೋಪ. ಯಾತಿಂಗಂತೆ ಅವ್ರು ವಾದ ಮಾಡ್ತಾರೆ, ಅರ್ಥ ಆಯ್ತಾ? ಒಂದು ವಾದ ಮಾಡಿದ್ದು ಇವರೇ, ಅದು ನಮ್ಗೆ ಗೊತ್ತಿಲ್ಲ ಅಂತಾರೆ. ಮಿನಿಸ್ಟರ್ಗೂ ಯಾರು ಗೊತ್ತು? ಬಟ್ ತಹಸೀಲ್ದಾರು, ಲೋಕಲ್ MLA,
ಅವ್ರಿಗೆಲ್ಲ ಗೊತ್ತಿಲ್ವಾ ಏನು ಕೆಲಸ ಆಗ್ತಾ ಉಂಟು ಅಂತ? ನೀವು ಟ್ರಾಫಿಕಲ್ಲಿ ಒಂದು ಚೂರು ಗಾಡಿ ನಿಲ್ಲಿಸ್ತೆ ತೆಗಿ 1,000 ರೂಪಾಯಿ ಫೈನ್ ಹಾಕ್ತಾರೆ. ನೀವು ಬಂದು ಬುಲ್ಡೋಸರ್ ಬಿಟ್ಟು ಕೆಲಸ ಮಾಡ್ತಾ ಯಾರು ಕೆಲಸ ಅಂತ ಕೇಳಿದಿಲ್ವಾ? ಇದೆಲ್ಲ ಗೊತ್ತಾಗಿ ದಟ್ ಈಸ್ ದ ಫೈಲ್ ನಂಬರ್ ಬಿ. ಫೈಲ್ ನಂಬರ್ ಎ ಟೆಂಡರು ಕ್ರಿಯೇಟ್ ಮಾಡ್ತಾರೆ, ಫೈಲ್ ನಂಬರ್ ಬಿ ಅವರ ಹಣ ಸೆಟ್ಲ್ ಮಾಡ್ತೆ. ಅದು ನಾವೇನು ಲಿಂಕ್ ಮಾಡ್ತೀವಂತೆ, ಈಗ ಆಗಿರೋ 5,500 ಕೋಟಿ ಒಂದೇ ಒಂದು 6 ಟೆಂಡರಲ್ಲಿ ಅದಕ್ಕೆ ಕಮಿಟಿ ಅಪಾಯಿಂಟ್ ಮಾಡಿಲ್ಲ. ಯಾತಿಗೆ ಮಾಡಿಲ್ಲ? ಯಾತಿಗೆ ಮಾಡಿಲ್ಲ? ಇದು ನೀವು ಎಷ್ಟು ಜಾಸ್ತಿ ಕೋಮವಾದ ಪೈಗೆ ಮಾತಾಡ್ತೀರೋ ಅಷ್ಟು ಜಾಸ್ತಿ ಮೋದಿ ಪೈಗೆ ಮಾತಾಡಿದ್ದೀರಾ, ಮೋದಿ ಸರ್ಕಾರ ಪೈಗೆ ಮಾತಾಡಿದ್ದೀರಾ. ಸರ್ಕಾರ ಗೌರ್ಮೆಂಟ್ ಆಫ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮಾಡಿರೋ ಜಿಯೋ ಮೇಲೆ ಮಾತಾಡಿದ್ದೀರಾ. ಇದೆಲ್ಲ ನೆಗ್ಲೆಕ್ಟ್ ಮಾಡಿದ್ದೀರಿ. ಯಾರು? ಈಶ್ವರಪ್ಪ ಅವರು ಮಾಡಿದ್ದಾರೆ. ಅಷ್ಟು ನಂದು ಕಂಪ್ಲೇಂಟು. ಬಟ್ ನಮ್ಮದು ಕನ್ಕ್ಲೂಷನ್ ಏನಂತೆ, ಹಾನರಬಲ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅಲ್ಲಿ ಎಷ್ಟು ನ್ಯಾಯ ಅಂತೆ, ನಮ್ಮದು 224 ಜನ MLAಗಳು ಅವರು ತಪ್ಪು ಪಾಪ ಅಫೆನ್ಸು ಮಾಡಿದ್ದಾರೆ. ಏನಂತೆ ಅವ್ರಿಗಿಲ್ಲ, ಕಾನೂನು ಸರಿ ಮಾಡಿದ್ದಾರೆ, ಜನಗಳಿಗೆ ಮಾಡಿದ್ದಾರೆ. ಇದು ಅವರು ಅಬಾಲಿಷ್ ಮಾಡಿದ್ದು ತಪ್ಪು, ಫೇಕ್. ಅದು ಯಾತಿಗೆ ಮಾಡಿದರೆ ಅದಕ್ಕೆ ಜವಾಬು ಕೊಡಬೇಕು ಇವರು. ಸರ್, ಅದು 224 ಜನ ಶಾಸಕರು ಭ್ರಷ್ಟರು ಅಂತೀರಾ? ಅದಕ್ಕೆ ಒಪ್ಪಿದ್ದಾರೆ. 224 ಜನನು 82 ಜನನು ಯಾತಿಗೆ ಒಪ್ಪಿದ್ದಾರೆ? ಅದಕ್ಕೆ ಅವ್ರು ಒಪ್ಪಿಲ್ಲ ಅಂತ ಇದು ಆ್ಯಕ್ಟ್ ಆಗೋದಾ? ಫಸ್ಟು ಮಾಡಿದ್ದು ಇವರು 115 120, ಆಮೇಲೆ ತಿರ್ಗಾ ಮಾಡ್ತೀವಿ ಅಂತ ಹೇಳಿದ್ದು ಇವರು. ಇವ್ರಿಗೇನು ಹೋಯ್ತು? ಇವ್ರು ಯಾತಿಗೆ ಅದು ಕಾಂಗ್ರೆಸ್ ಮಾಡಿರೋ ಜೀವ ಸಮಾಧಿಗೆ ಇವ್ರು ಯಾತಿಗೆ ICUನಲ್ಲಿ ಯಾಕೆ ದೂರ ನಿಂತ ನೋಡ್ಬೇಕು? ಸಾಯ್ದು ಕಚ್ಚಿದ ದೂರ ಗ್ಲಾಸ್ ನಿಂತ ನೋಡ್ಕೋಬೇಕು ಅವ್ರ ಫ್ಯಾಮ್ಲಿಯವರು. ಇದು ಅವರು ಸರಿ ಎಕ್ಸ್ಪೆಂಡಿಚರ್ ಫುಲ್ ಮಾಡ್ತಾರೆ. ಆಲ್ ಪೊಲೀಸ್ ಅಧಿಕಾರಿ ಇದ್ದಾರೆ, DGP ಲೆವೆಲಲ್ಲಿ ಇದ್ದಾರೆ, IGP ಲೆವೆಲಲ್ಲಿ ಇದ್ದಾರೆ, ಲೋಕಾಯುಕ್ತನಲ್ಲಿ ಇದ್ದಾರೆ. ಅವ್ರಿಗೇನು ಕೆಲಸ? ನಾವು ಹೋಮ್ ಡಿಪಾರ್ಟ್ಮೆಂಟ್ ಕೇಳಬೇಕು, ನಾವು ಪ್ರಿನ್ಸಿಪಾಲ್ ಸೆಕ್ರೆಟರಿ ಕೇಳಬೇಕಂದ್ರೆ ಇವ್ರದ್ದು ಏನು ಕೆಲಸ ಉಂಟು? ಆ್ಯಕ್ಟ್ ಏನಂತ ಕ್ಲಿಯರ್ ರಿಪೋರ್ಟ್ ಆಯಿತಾ FIR ಕೊಡಬೇಕು. ಸರಿ, FIR ಇಲ್ವಾ? ಅವ್ರು ಹೋಗಿ ತನಿಖೆ ಮಾಡಬೇಕು. ತನಿಖೆ ಅಂತ ನೋಟಿಸ್ ಬಾಪ ಫೈಲ್ ತೋರಿಸ್ರಿ ಅಂತ. ಈಗ ಇಡೀ ACB ಪವರ್ಸ್ ಇಲ್ಲ. ತಮ್ಮದು ಮೇಯ್ನ್ ಏನಂತೆ, ತಾವು ಕ್ಯಾನ್ಸರ್ ಒಂದು ಒಳ್ಳೆ ಡಿಸೀಸ್ ಮಡುಕೊಂಡು ಏನೋ ಅದು ಇದು ಬಂದೆ ಅಂತ ಹೋಗಿದ್ದೀರಿ ನೀವು ಸೈನಸ್ಗೆ. ಕ್ಯಾನ್ಸರ್ ಉಂಟು, ಲೋಕಾಯುಕ್ತ ಹೋಯಿತು ಯಾತಿಗೆ? ಅದು ಕ್ಯಾನ್ಸರ್, ಅದು ಅವ್ರು ಮಾಡಿರೋದು ಕ್ಯಾನ್ಸರ್. ನಿಮ್ಮ ಮೇನ್ ಲೋಕಾಯುಕ್ತ ಹೋಯ್ತಾ ಯಾರನ್ನ ಕೇಳ್ತಾ ಇದ್ದಾರೆ? ಅದು ಅವ್ರು ಯಾತಿಗೆ ಪವರ್ಸ್ ಹೋಗಬೇಕು? ಈಗ 7 ಜನಗಳು ಇಲ್ಲ 7 ಕೋಟಿನಲ್ಲಿ 5 ಕೋಟಿ ಜನ ಸಾಯಲಿ ನಾವು ತರ್ತೀವಂತ ಹೇಳಿ. ಈಗ ಸಾಯೋದಕ್ಕೆ ದಯಮಾಡಿ ಕೇಳ್ರಿ, ನಮ್ಮದು ಪಾಯಿಂಟೇ ಅದು. ಇದೆಲ್ಲ ಆಗೋದಕ್ಕೆ ಒಂದೇ ಕಾರಣ, ಲೋಕಾಯುಕ್ತ ಇಲ್ಲ. ಲೋಕಾಯುಕ್ತ ಮಾಡ್ತಾರೋ ಇಲ್ವೋ ಅದು ಬೇರೆ ಸಮಾಚಾರ. ಅಲ್ಲಿ ಪವರ್ಸ್ ಉಂಟು. ಈಗ ನಾವು ಹೋಗ್ತೀವಿ, ತಾವು ಹೋಗ್ತೀವಿ, ಒಂದು ಕಂಪ್ಲೇಂಟ್ ಕೊಡ್ತೀರಿ, ಅವ್ರು ಹೋಗ್ತಾರೆ ಇಲ್ಲ ಅಂತ ಅವ್ರ ಮೇಲೆ ಕೋರ್ಟ್ ತಗೊಂಡು ಹೋಗ್ತೀರಿ, ಅವ್ರ ಮೇಲೆ ಎಜಿಟೇಟ್ ಮಾಡ್ತೀರಿ. ಅವ್ರು ಡೈರೆಕ್ಟ್ ಮಾಡೋದಕ್ಕೆ ಪವರ್ಸ್ ಉಂಟು. ಆ ರೀತಿ ಮೈ ಕ್ರಿಸ್ಟಲ್ ಕ್ಲಿಯರ್ ಪಾಯಿಂಟ್ ಈಸ್ 2000 ಈಗ ನಮ್ಮ ಮಾನ್ಯ ಮಂತ್ರಿ ಮುರುಗೇಶ್ ನಿರಾನಿ ಹೈಕೋರ್ಟ್, ಆನರಬಲ್ ಹೈಕೋರ್ಟ್ ಹೇಳೆ ನೀವು ಮಾಡಿರೋದು ತಪ್ಪು, ನಿಮ್ಮ ಮೇಲೆ ಕಾಗ್ನಿಸನ್ಸ್ ತಗೊಳ್ರಿ, ಚಾರ್ಜ್ ಶೀಟ್ ಆಗಿರೋದು ಆಲ್ರೆಡಿ, ಅದು ರೈಟ್ ಅಂತ. ಸುಪ್ರೀಂ ಕೋರ್ಟಲ್ಲಿ ಆನರಬಲ್ ಡ್ಯೂ ರೆಸ್ಪೆಕ್ಟ್ ಟು ದ ಸುಪ್ರೀಂ ಕೋರ್ಟ್ 2 ವರ್ಷ ಮಡಗಿದ್ದಾರೆ, 1.5 ವರ್ಷ ಡ್ಯೂ ರೆಸ್ಪೆಕ್ಟ್ ಟು ಸುಪ್ರೀಂ ಕೋರ್ಟ್. ಅದನ್ನು ನಮಗೆ ನ್ಯಾಯ ಕೊಟ್ಟಿರಬೇಕು ಒಂದೇ ದಿವಸನಲ್ಲಿ, ಇಲ್ಲಾಂತ ಆಗಬೇಕು, ನನ್ನ ಮೇಲೆ ಆ್ಯಕ್ಷನ್ ತೆಗಿರ್ಬೇಕು ಅವರು. ಸರಿ, ಅದರಲ್ಲಿ ಸ್ಟೇ ಏನೂ ಇಲ್ಲ ಅವ್ರ ಕೇಸಲ್ಲಿ, ಆ ಫೋರ್ಜರಿ ಕೇಸಲ್ಲಿ. ಈಗ ಪವರಲ್ಲಿ ಇರ್ತೆ ಇವರು ಸರ್ಕಾರ ಪವರಲ್ಲಿ ಆಸ್ ಎ ಮಿನಿಸ್ಟರ್ ಇರುತ್ತೆ. ಅಲ್ಲಿ ಏನು ಉಂಟು? ಏನು ಫೈಲ್ ಮಡಗಿದ್ದಾರೆ ಅವರು? ಆ 2 ಫೈಲಲ್ಲಿ ಏನೇನು ಫೈನ್ ಕೂಡಿಸಿದ್ದಾರೆ? ಎಷ್ಟು ಫೈಲ್ ಮಡಗಿದ್ದಾರೆ? ಯಾರು ಈ ರೀತಿ ಸರ್ಕಾರ ಆಗ್ಬೋದಾ? ನಾವೇನು ಕೇಳಿದಂತೆ ನನಗೇನು ಬೇಕೋ ಜೈಲಲ್ಲಿ ಹಾಕಲಿ, ನಮ್ಮ ಮೇಲೆ ಏನು ಬೇಕೋ ಅಂತ ಹಾಕಲಿ. ಇವರು ಆಸ್ ಎ ಮಿನಿಸ್ಟರ್, ಆಸ್ ಎ ಕ್ರಿಮಿನಲ್, ಆಸ್ ಅಕ್ಯೂಸ್ಡ್ ಬಿಫೋರ್ ದಿ ಹಾನರಬಲ್ ಕೋರ್ಟ್ ಆಫ್ ಕರ್ನಾಟಕ, ಹೈಕೋರ್ಟ್ ಆಫ್ ಕರ್ನಾಟಕ, ಅಕ್ಯೂಸ್ಡ್, ಪ್ರೂವ್ಡ್. ಯಾವ ಥರ ಮುಂದೆ ಹೋಗ್ತಾರೆ? ಇದೇ ಥರ ಇವರು ಮಾಡ್ತಾ ಇದ್ದಾರೆ. ದಟ್ ಮೀನ್ಸ್ ಅದು ಅಲ್ಲಿ ನಿಂತ ಯಾವುದು 1.1% ಚೇಂಜ್ ಆಗಿಲ್ಲ. ಸೇಮ್ ಪ್ರೊಸೀಜರ್, ಯಾರ ಮೇಲನ ಏನಾನ ಇರಲಿ. ಬಟ್ ಜನಗಳು ಮುಂಚೆ ಕೇಳೋದು, ನಾವು
ಏನಂತೆ ಅವರು ಅಲ್ಲಿ ಇರ್ತೆ ಏನು ಮಾಡ್ಬೋದು, ಎಂಟೈರ್ ಆಫೀಸರ್ಸ್, ಡಿಪಾರ್ಟ್ಮೆಂಟ್, ಪ್ರಿನ್ಸಿಪಾಲ್ ಇವರೆಲ್ಲ ಏನು ಕೂಡಿ ಮಾಡ್ತಾ ಇದ್ದಾರೆ, ಇವರೆಲ್ಲ ಯಾರಿಗೆ ಬೇಕೋ ಅವ್ರು ಪ್ರಿನ್ಸಿಪಾಲ್ ಸೆಕ್ರೆಟರಿ ಹಾಕ್ಕೊಳ್ತಾರೆ. ಸರ್ ಈಗ ಅವ್ರು ಏನು ಬೇಕೋ ಮಾಡಿ ಫೈಲ್ಸೇ ಇರೋದಿಲ್ಲ ಅಲ್ಲಿ. ಸರ್ ಈಗ ಸಂತೋಷ್ ಪ್ರಕರಣದಲ್ಲಿ ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸ ನಿಮಗಿದೆಯಾ, ಇಲ್ಲ ನಿಮ್ಮ ಹೋರಾಟ ಮುಂದಿನ ದಿನದಲ್ಲಿ ನಡೆಯುತ್ತಲೇ ಇದೆ, ಸುದ್ದಿಗೋಷ್ಠಿಗೆ ಸೀಮಿತವಾಗುತ್ತೆ ಅಂತ? ನ್ಯಾಯ ಸಿಗಬೇಕು ಅಂತೆ ಇವರು ಈಗ ಮಾಡಿರೋ FIR ಅಲ್ಲೇ ಗೊತ್ತಾಗೋದು. FIR ಏನು ಮಾಡಬೇಕು ಅಂತ ಪೊಲೀಸ್ ಸ್ಟೇಟ್ಗೂ ಗೊತ್ತಾಗಬೇಕು. ನಮ್ಗೆ ನ್ಯಾಯ ಬೇಕು ಅಂತ ಸಂತೋಷ್ ಫೈಲ್ ಮಾಡಿದರೆ ಅದೇ ಅವರು FIR ಅಲ್ಲಿ ಬರ್ಸಿಲ್ಲ. ಸರ್ ಅಲ್ಲ, ಈಗ ನಿಮ್ದು ಹೋರಾಟ ಮುಂದೆ ಹೇಗಿರುತ್ತೆ? ಯಾಕಂತಂದ್ರೆ ಈಗ ರಾಜೀನಾಮೆ ಕೊಟ್ಟಿದ್ದಾರೆ, ಈಶ್ವರಪ್ಪನವರು ತನಿಖೆ ಆಗ್ತಾ ಇದೆ. ಈಗ ನಿಮ್ಗೆ ತನಿಖೆ ಆಗ್ತಾ ಇರೋದು ನಿಮ್ಗೆ ಸಮಂಜಸ ಇಲ್ಲ. ಮುಂದಿನ ದಿನಗಳಲ್ಲಿ ಇನ್ನೂ ಯಾವ ತರ ತನಿಖೆ ಬಿ ರಿಪೋರ್ಟೇ. ನೀವು ಯಾವ ತರ ಹೋರಾಟ ಮಾಡ್ತೀರಾ? ನಾವು ಹೋರಾಟ ಮಾಡಬೇಕಂತೆ ಸ್ಟೇಟ್ಗೆ ನಾವು ರಿಕ್ವೆಸ್ಟ್ ಮಾಡ್ತೀವಿ, ಸ್ಟೇಟ್ಗೆ ಕೇಳ್ತೀವಿ. ಇದು ಆಗಬೇಕಿರೋದು ಲೋಕಾಯುಕ್ತ, ಅದು ಕ್ರೈಮ್ ಇರೋದು ಇಲ್ಲವೋ ಅದು ಬೇರೆ, ಬಟ್ ಭ್ರಷ್ಟಾಚಾರ ಎಂಟೈರ್ ಇಸ್ ಅ ಭ್ರಷ್ಟಾಚಾರ, ಅದು ಮೇಲೆ ನಮಗೆ ಆಗಬೇಕು. ಭ್ರಷ್ಟಾಚಾರನಲ್ಲಿ ಲೋಕಾಯುಕ್ತ ಅವ್ರು ಮಾಡಬೇಕು. ಹಾನರಬಲ್ ಉಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ನಾವು ಮಾಡ್ತೀವಿ. ಬಟ್ ಇವ್ರು ಮಾಡೋದು ಏನೋ ಬಿ ರಿಪೋರ್ಟ್, ಯಾವ ಥರ 7 ತಿಂಗಳಲ್ಲಿ ಅವರು ಜಾರ್ಜ್ ಬಿ ರಿಪೋರ್ಟ್ ಮಾಡಿದರು, 7 ತಿಂಗಳಿದ್ದು ಇವ್ರು 3 ದಿವಸನಲ್ಲಿ ಇವ್ರು ಮಾಡಿಬಿಟ್ರೆ ಇವರು ಅವ್ರಿಗೆ ನ್ಯಾಯ ಹೇಳೋದು, ಇವ್ರಿಗೆ ನ್ಯಾಯ ಹೇಳೋದು. ಎಸ್ ನಿಮ್ಗೆ ತನಿಖಾ ಸಂಸ್ಥೆಗಳ ಮೇಲೆ ನಂಬಿಕೆ ಇಲ್ಲ, ಬಿ ರಿಪೋರ್ಟ್ ಹಾಕ್ತಾರೆ ಅಂತ ಈಗಲೇ ಹೇಳ್ತಾ ಇದ್ದೀರಾ. ಸ್ಟೇಟ್ ಗೌರ್ಮೆಂಟ್ ಬೇರೆ, ಲೋಕಾಯುಕ್ತ ಬೇರೆ. ಲೋಕಾಯುಕ್ತ ಇಲ್ಲ ಅಂತ ನಂಬಿಕೆ ಯಾರು ಸರ್ಕಾರ ಮೇಲೇ ಇಲ್ಲ. ಅವ್ರು ಉತ್ತರವಾದ ಕೊಡಬೇಕು, ಅವ್ರು ಮಾಡಬೇಕು, ಜನಗಳಿಗೆ ಉತ್ತರವಾದ ಕೊಡಬೇಕು. ಇವರು ದೇರ್ ಇಸ್ ನೋ ಲೋಕಾಯುಕ್ತ, ಇದು ಟೋಟಲ್ ಕನೆಕ್ಟೆಡ್ ವಿತ್ ದಿ ಲೋಕಾಯುಕ್ತ ದಿಸ್ ಮ್ಯಾಟರ್. ಅವ್ರು ಸಾವು ಬಂದಿದ್ದು ಕ್ರೈಮ್, ಅವ್ರು ಬಂದು ಏನೋ ಅವ್ರಿಗೊಂದು ಇದು ಹಾಕಿಲ್ಲ, ಹಣ ಕೊಟ್ಟೋದಕ್ಕೆ ಆಗಿಲ್ಲ, 40% ಅಂತ ಸತ್ತೋಗಿರೋದು. ಈ ಹಣ ಯಾರಿಗೆ ಬರೋದು? ಆಂಟಿ ಕರಪ್ಷನ್ ಬ್ಯೂರೋ ಆ್ಯಂಡ್ ಲೋಕಾಯುಕ್ತ. ವೇರ್ ಇಸ್ ದಿ ಲೋಕಾಯುಕ್ತ? ಕಾಂಗ್ರೆಸ್ ಅಬಾಲಿಷ್ಡ್ ಬಂದು ಇವರು ಬಂದು ನೋಟಿಸು ಕೊಡಬೇಡ್ರಿ ಅಂತ ಹೇಳ್ಬಿಟ್ರೆ ಈ ಪಾಪ ಯಾರು ಕಾಣಿಸ್ತಾ ಇಲ್ವೋ, ಎಲ್ಲಿ ನ್ಯಾಯ ಸಿಕ್ಕೋದು? ಎಸ್ ಸರ್. You are demanding for Lokayukta, but you understand, Lokayukta also is under the state government. How will you solve this? How will you fight with the state government? No, it is not impossible, that I am not telling. No, but there are definite acts, sir. No, kindly. No, I will submit you. Do No, kindly, sir, give me. The acts in the Lokayukta are totally different. The acts are governed by the Supreme. One more point I will tell you. When Congress was there, they brought this ACP to dilute Lokayukta. No, the demolition, there is no power. There should be a demand that ACP should be under Lokayukta and Lokayukta should not be under the state government. Yeah. No, so my demand cannot be work, sir, or the people's demand. No, I am telling, no, how and independent. I am individual, I am not among us or the head of the 224 numbers. But this entire government, the policy of the government is only to usurp the 10 lakh crores of state budget annually within 2 to 3 years. That is their idea. So for that, controlling the acts are very strong in the Lokayukta. Even if they are corrupted officer, assumed there is a corruption, the act goes free with a high speed, in fast pace before the Honorable Supreme Court of India. But there is an act, anybody can move that act. Police act, it is not possible. Sir, Lokayukta is under state government. How will you? No, Lokayukta can. No, but you have seen the precedents, you have seen the history. Lokayukta at least has brought many things. The topmost peoples have been arrested. In my own cases, they have been charge sheeted. They have been got down from their chairs. At least it is possible. And if the law mover, who is the mover of the hacking thing, is a strong, this thing will act. No any other act. Lokayukta Act prevails, assails all the other GOs, whether there are here GO. So that GO right or tappa anta, either it should be asked in the assembly hall or by the Lokayukta. Only 2 straight points. If the Lokayukta, as you rightly said, many cases like this ought to have been suo motu taken with due respect to the courts. 1000% Lokayukta or the ACB. You show me one case before the Lokayukta which has taken suo motu. They have not taken any suo motu.
Why it is thing? They are enjoying all perks. As he said, they are under the government. What is their job? When they are reading, either they have to avoid media, your print and local, they should not touch it. If they are the believer of that, they have suyomoto, they have to take it. So your question is there, it is not confused question. Lokayukta is the state government, even the CBI you take. Even if you take name CBI or SFIO or ED, and it also acts sometime what the government says. But the acts mentioned there is very clear. You don't go any place. I can go and I can request, I can carry the officer to the house of Honorable Ishwarappa Minister. But now is it possible? Then, Do you think, I was hearing you, do you think Ishwarappa is behind so-called mysterious death? According to me, it is a mysterious death of Santosh Patil. That's what you are saying? no doubt, because either Ishwarappa or anybody has come and put knife on his neck. He himself had poison. So whether the poison was given or whether he consumed the poison, both is the Karana Ishwarappa. ಪಾಯ್ಸನ್ ಕೊಟ್ಟಿರ್ತೆ ಅದಕ್ಕೆ ಕ್ವಶನ್ ಕೇಳುವ ಅವ್ರು ಪಾಯ್ಸನ್ ಕೊಟ್ಟಿರ್ತೇನು ಅದು ಅಂಡರ್ ಕಮ್ ಇನ್ ದಿ ಬಿ ರಿಪೋರ್ಟ್ ಬರ್ಬೋದು. ಯಾಕೆಂದ್ರೆ ಅವ್ರು ಒಬ್ಬರೇ ಯಾತಿಗಿದ್ರೆ ಆ ಟೈಮಲ್ಲಿ ದೇ ಆರ್ ಆಲ್ 5 ಪೀಪಲ್ಸ್ ಟೀಮ್. ವೈ ಹಿ ವಾಸ್ ಅಲೋನ್ ಇನ್ ದಟ್ ರೂಮ್. Always they stayed 2 people. That is under investigation. I am not the person. No, he only consumed in the juice ಹಾಕ್ಕೊಂಡ್ರೆ. ಅವ್ರ ಬಾಡಿ ನೋಡಿರ್ಬೋದು, ನಮ್ಮ ಕಡೆ ಅವ್ರ ಬಾಡಿ ಫೋಟೋ ಉಂಟು, ಅವ್ರ ಬಾಡಿ ಕ್ಲೀನ್ ಉಂಟು. ಸರಿ, ಅದು ಗೋಸ್ ಟು ದಿ ಇನ್ವೆಸ್ಟಿಗೇಷನ್. ಅವ್ರು ಕೊಟ್ಟಿರ್ತೇನು, ಇಟ್ ಈಸ್ ಎ ಕೋಯರ್ಸಿವ್, ಇಟ್ ಈಸ್ ಎ ಫೋರ್ಸ್ಡ್ ಡೆತ್. Because if he go to the home, he has to answer to the wife and family and to the creditors where he has taken. So it is the death caused by number 1 file. Which file he has shown and done the job, and nobody can diffuse it, because the job in 108 places in your TVS Suzuki vehicle, the police lifts, and when you are coming on the job, the local MLA, Tahsildar, Deputy Commissioner, Revenue authorities ought to have complained, and they would have stopped him there. So he was in the connection on the concurrent line with the Honorable Minister at that time. Afterwards, since he did not receive the money, 40%, he torn off this file. Sir, you have been a powerhouse in this field. You have done many things. Now you are suspecting Ishwarappa. ಹೋಗ್ಬೇಕಂತ ತಗೊಳ್ಳಿ. We'll take on English points. ಓಕೆ. Sir, ಹಾಂ. you are suspecting Ishwarappa, but reports are also coming in. Even Congress, even DK Shivakumar name also is popping up. Sir, that I do not know, sir. But only one thing I can ask is, my friend, Muslims Devata, DK Kumarasamy, HDK Kumarasamy, why he has not asked for his arrest? It is not Alam Pasha. He should have asked. That is shows that their coalition government in 2023 made them into one kerchief. You know. So Congress also did it, and Congress is the main cause to I don't want what you do. I want why you killed my grandfather, father, Lokayukta. It is done by whom? Sir, you spoke Kannada, you need a small English. ಹೌದ್ರಿ?